ಸ್ನೇಹಿತರೆ, ಬೆಂಗಳೂರಿನ ಕೆಂಗೇರಿಯಲ್ಲಿರುವ ಬಿಡ್ಡಪ್ಪ ಕಾವೇರಮ್ಮ ದಂಪತಿಯ ಈ ಸುಂದರ ಪರಿಸರ ಸ್ನೇಹಿ ಮನೆ ನಿಜಕ್ಕೂ ಫೋಟೋಜೆನಿಕ್ ಮನೆ. ಏಕೆಂದರೆ ನೆರಳು ಬೆಳಕಿನ ನೈಸರ್ಗಿಕ ಸಂಯೋಜನೆ ಆಕರ್ಷಕವಾಗಿ ಪಡಿಮೂಡುವ ಈ ಮನೆಯೊಳಗೆ ಕ್ಯಾಮರಾವನ್ನು ಯಾವುದೇ ಕೋನದಲ್ಲಿ ಹಿಡಿದರೂ ಸುಂದರ ಚಿತ್ರಗಳು ದಾಖಲಾಗುವುದು ಗ್ಯಾರಂಟಿ. ಕನ್ನಡಿಗರ ಹೆಮ್ಮೆಯ ಹಿರಿಯ ವಾಸ್ತುಶಿಲ್ಪಿ ಸತ್ಯಪ್ರಕಾಶ್ ವಾರಣಾಸಿಯವರು ವಿನ್ಯಾಸಗೊಳಿಸಿದ ಈ ಮನೆಯ ಹೋಮ್ ಟೂರ್ ಇಂದಿನ ವಿಡಿಯೋದಲ್ಲಿದೆ. ಪರಿಸರ ಸ್ನೇಹಿ ಮನೆಯೊಂದು ರೂಪ ತಾಳುವ ಕುರಿತು ಸ್ವತಃ ವಾರಣಾಸಿಯವರು ತಮ್ಮ ಅಂತರಾಳದ ಮಾತುಗಳನ್ನಿಲ್ಲಿ ಆಡಿದ್ದಾರೆ. ವೈಡ್ ಆಂಗಲ್ನ ಈ ಮಾಹಿತಿಪೂರ್ಣ ಎಪಿಸೋಡಿಗೆ ನಿಮಗೆ ಸ್ವಾಗತ ಗೆಳೆಯರೆ. ಅಂದ ಹಾಗೆ ನೀವಿನ್ನೂ ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡದಿದ್ದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಒತ್ತಿ ಮುಂದುವರೆಯಿರಿ. ವೀಕ್ಷಕರೇ ನಮಸ್ಕಾರ. ನಾನಿವತ್ತು ಬಂದಿರೋದು ಬೆಂಗಳೂರಿನ ಕೆಂಗೇರಿಯಲ್ಲಿ ಇರುವಂತಹ ಬಿಡ್ಡಪ್ಪ ಮತ್ತು ಕಾವೇರಮ್ಮ ಅವರ ಒಂದು ಸುಂದರವಾದಂಥ ಈಕೋ ಫ್ರೆಂಡ್ಲಿ ಮನೆಗೆ. ಬನ್ನಿ ಬಿಡ್ಡಪ್ಪ ಮತ್ತು ಕಾವೇರಮ್ಮ ಅವರನ್ನ ಮಾತಾಡ್ಸೋಣ. ಸರ್ ನಮಸ್ತೆ. ನಮಸ್ಕಾರ ಸರ್, ಚೆನ್ನಾಗಿದ್ದೀರಾ? ಬಹಳ ಸಂತೋಷ. ಮೇಡಮ್ ನಮಸ್ತೆ. ಹಾಯ್ ತಸ್ವಿಕಾ. ನಮಸ್ತೆ. ವೆರಿ ವೆರಿ ನೈಸ್ ಟು ಮೀಟ್ ಯು. ಸರ್, ಒಂದು ನಮ್ಮ ವೀಕ್ಷಕರಿಗೆ ನಿಮ್ಮ ಈ ಮನೆಯ ಒಂದು ಹೋಮ್ ಟೂರ್ ಮಾಡುವಂತ ಒಂದು ಉದ್ದೇಶ. ಬಹಳ ಸುಂದರವಾದಂತ ಈಕೋ ಫ್ರೆಂಡ್ಲಿ ಮನೆ ಕಟ್ಟಿದ್ದೀರಿ. ಥ್ಯಾಂಕ್ ಯು, ಧನ್ಯವಾದಗಳು. ಈ ಒಂದು ಹೋಮ್ ಟೂರ್ಗೆ ನಮ್ಮ ವೀಕ್ಷಕರ ಪರವಾಗಿ ನಿಮ್ಮನ್ನು ಕೂಡ ಸ್ವಾಗತಿಸ್ತಾ ಇದ್ದೇನೆ. ಮತ್ತು ವೀಕ್ಷಕರೇ, ನಿಮ್ಮೆಲ್ಲರಿಗೂ ಕೂಡ ಈ ಒಂದು ಹೋಮ್ ಟೂರಿಗೆ ಸ್ವಾಗತ. ಬನ್ನಿ, ಒಂದು ಸುಂದರವಾದ ಈಕೋ ಫ್ರೆಂಡ್ಲಿ ಮನೆಯ ಹೋಮ್ ಟೂರ್ ಅನ್ನ ನಾವೀಗ ಮಾಡೋಣ. ಪ್ಲೀಸ್ ದಯವಿಟ್ಟು, ಪ್ಲೀಸ್ ಪ್ಲೆಜರ್ ಟು ಹ್ಯಾವ್ ಯು. ಪ್ಲೀಸ್ ದಯವಿಟ್ಟು ಬನ್ನಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಈ ಮನೆಯನ್ನು ಕಟ್ಟಿರುವಂತ ಸೈಟಿನ ವಿಸ್ತೀರ್ಣ ಎಷ್ಟು? ಈ ಸೈಟ್ ಡೈಮೆನ್ಷನ್ಸ್ 35 by 40. ಸೊ ಟೋಟಲಿ 35. ರಸ್ತೆ ಬದಿಗೆ 35 ಇದೆಯಾ? ರಸ್ತೆ ಬಗೆಗೆ 35. ಓಕೆ. ಈ ಕಡೆ 40 ಅಡಿ ಇದೆ. ಸೊ ಇದು ವೆಸ್ಟ್ ಫೇಸಿಂಗ್ ಸೈಟ್. ನಾರ್ತ್ ವೆಸ್ಟ್ ನಾವು ಇದಿತ್ತು ಡೋರ್ ಫೇಸಿಂಗ್. ಓಕೆ, ಆಲ್ ರೈಟ್. ಈ ಮನೆಯನ್ನು ನೀವು ಯಾವ ವರ್ಷ ಕಟ್ಟಿದ್ರಿ? ನಾವು 2015ಗೆ ಎಂಟರ್ ಆಗಿದ್ದ ಮನೆಗೆ, ಎಂಟರ್ ದ ಹೌಸ್. 1 year ಬಿಫೋರ್ 2014 ನಾವು ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಮಾಡಿದ್ವಿ. ಸೊ ರಫ್ಲಿ 1 ವರ್ಷದಷ್ಟು ಹೌದು ಸರ್ ಟೈಮ್ ಇದಕ್ಕೆ ಹಿಡಿತಲ್ಲ ಈ ಕನ್ಸ್ಟ್ರಕ್ಷನ್? ಒಂದು ವರ್ಷ, ಮಿನಿಮಮ್ 1 ವರ್ಷ ಆಗುತ್ತೆ. ಯೂಶಲಿ 1.5 years ಆಗುತ್ತೆ. ನಮ್ಗೆ ಸ್ವಲ್ಪ ಬೇಗ ಬೇಕಾಗಿತ್ತು, ಸೊ ಅದಕ್ಕೆ ಸ್ವಲ್ಪ 1 year ಅಲ್ಲಿ ಕಟ್ಟಿಸ್ಕೊಟ್ರು ಸರ್. ಓಕೆ. ಬಹಳ ಒಂದು ಇಂಟ್ರೆಸ್ಟಿಂಗ್ ವಿನ್ಯಾಸವನ್ನು ನಾನಿಲ್ಲಿ ನೋಡ್ತಾ ಇದ್ದೀನಿ. ಹಾಗೇನೆ ಬಹಳ ಒಂದು ಕುತೂಹಲಕಾರಿಯಾದಂಥ ಲೈಟಿಂಗ್ ವ್ಯವಸ್ಥೆಯನ್ನು ಇಲ್ಲಿ ನೋಡ್ತಾ ಇದ್ದೀನಿ. ಎಲ್ಲದೂ ಕೂಡ ನ್ಯಾಚುರಲ್. ಸೊ ಫಸ್ಟ್ ಆಫ್ ಆಲ್ ನಮ್ಮ ವೀಕ್ಷಕರ ಪರವಾಗಿ ನಿಮಗೆ ಅಭಿನಂದನೆಗಳು. ಥ್ಯಾಂಕ್ ಯು ಸರ್ ಫಾರ್ ಫೀಚರಿಂಗ್ ಅಸ್. ಅಪ್ರಿಷಿಯೇಟೆಡ್. ಆಲ್ ರೈಟ್. ಸೊ ಇದು ನಿಮ್ಮ ಒಂದು ಲಿವಿಂಗ್ ಏರಿಯಾ? ಹೌದು ಸರ್, ಹೌದು. ಇದು ಹಾಲ್, ಲಿವಿಂಗ್ ಏರಿಯಾ ಸರ್. ಹೌದು. ಓಕೆ. ಸುಮಾರು ಏನ್ ಡೈಮೆನ್ಷನ್ ಇದೆ ಸರ್ ಇದು? ಇದೊಂದು ಅಟ್ ಲೀಸ್ಟ್ ಒಂದು 15 by 20 ಇದೆ ಸರ್. 15 by 20 ಡಿಮೆನ್ಷನ್ಸ್ ಇದೆ. ಸೊ ಇದು ಸ್ವಲ್ಪ ಚಿಕ್ಕದ್ ಕಾಣಿಸ್ಬೋದು, ಯಾಕಂದ್ರೆ ನಾವು 4 ಸೈಡು ನಾವು ಓಪನಿಂಗ್ ಬಿಟ್ಟಿದ್ವಿ. ನಮ್ಮ ಸೆಟ್ ಬ್ಯಾಕ್ ಏರಿಯಾಸ್ ನಾವು ಕಾಂಪ್ರಮೈಸ್ ಮಾಡಿಲ್ಲ. ಅಂಡ್ ಆಲ್ಸೋ ವಿ ಗಾಟ್ ಅ ವೆರಿ ಬಿಗ್ ಗರಾಜ್ ಓವರ್ ಹಿಯರ್. ಸೊ ಬಿಕಾಸ್ ಆರ್ ಕಾರ್ ಪಾರ್ಕಿಂಗ್ ಇದೆ, ಅದಕ್ಕಾಗಿ ದಿಸ್ ಸ್ವಲ್ಪ ಚಿಕ್ಕದಾಗಿದೆ. ಬಟ್ ಇಟ್ ಇಸ್ ಓಕೆ ಫಾರ್ ಅಸ್. ವಿ ಆರ್ ಓಕೆ. ಸೊ ವಿ ಆರ್ ನಮ್ದು ವಿ ಆಕ್ಚುಲಿ provided our requirements very clearly to Satya sir
ನಮ್ದು ಆರ್ಕಿಟೆಕ್ಟ್ ಅವರು. ಸೊ he is the one who in fact gave us all this design and we're pretty happy with it. ಈ ಮನೆಯ ಡಿಸೈನ್ ಮಾಡಿದ್ದ ಹಿರಿಯ ಆರ್ಕಿಟೆಕ್ಟ್ ಶ್ರೀ ಸತ್ಯಪ್ರಕಾಶ್ ವಾರಣಾಸಿ ಅವರು ಕೂಡ ಇವತ್ತು ನಮ್ಮ ಜೊತೆ ಇಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಅವರನ್ನು ಕೂಡ ನಾವು ಮಾತಾಡಿಸ್ತಾ ಇದ್ದೇವೆ. ಸರ್, ಇಲ್ಲಿಗ ನೀವು ಏನು ಮ್ಯಾಸ್ನರಿ ವರ್ಕ್ ಮಾಡಿದಿರಿ, ಲೈಕ್ ಕೆಂಪು ಇಟ್ಟಿಗೆ ಕಾಣ್ತಾ ಇದೆ, ಕಲ್ಲುಗಳು ಕಾಣ್ತಾ ಇದೆ. ಹೌದು ಸರ್. ಸೊ ಇದರ ಕಾಂಬಿನೇಷನ್ ನೀವು ಬಳಸಿದ್ದೀರಿ ಇಲ್ಲಿ. ಹೌದು ಸರ್. ಸೊ ಇದು ನಿಮ್ಮ ಆಯ್ಕೆ ಆಗಿತ್ತಾ ಅಥವಾ ಆರ್ಕಿಟೆಕ್ಟ್ ಅವರು ನಿಮಗೆ ಸಜೆಷನ್ ಈ ತರ ಮಾಡಿ ಅಂತ ಕೊಟ್ರ? ಸೊ ಇದು ಇಟ್ಸ್ ಅ ಕಾಂಬಿನೇಷನ್ ಆಫ್ ಬೋತ್. ನಮ್ಮ ಆರ್ಕಿಟೆಕ್ಟ್ ಅವರು ಸಜೆಸ್ಟ್ ಮಾಡಿದ್ರು, ಮತ್ತೆ ನಮಗೂ ಈ ತರ ಈಕೋ ಫ್ರೆಂಡ್ಲಿ ಮತ್ತೆ ವೆರಿ ನ್ಯಾಚುರಲ್ ಲುಕಿಂಗ್ ಸ್ಟೋನ್ ಬೇಕಾಗಿತ್ತು. ಫಾರ್ ಇಫ್ ಯು ನೋಡಿದ್ರೆ ಈ ಸ್ಟೋನ್ ಸೊ ದಿಸ್ ಇಸ್ ವೆರಿ ರಫ್. ನಾವು ವಿ ಹ್ಯಾವನ್ ಫುಲ್ ಕ್ಲೀನ್ ಆಗಿ ಪಾಲಿಶಿಂಗ್ ಮಾಡಿಲ್ಲ, ಬಟ್ ಇಟ್ಸ್ ಅ ವೆರಿ ವೆರಿ ರಫ್ ಅಂಡ್ ವೆರಿ ಅರ್ದಿ ಲುಕಿಂಗ್ ಬೇಕಾಗಿತ್ತು ನಮ್ಗೆ. ಹಳ್ಳಿ ಮನೇಲಿ ಹೆಂಗಿರುತ್ತೆ, ಇಫ್ ಯು ಡೋಂಟ್ ಹ್ಯಾವ್ ಎನಿ ರಿಸೋರ್ಸ್, ಈಗ ಅಲ್ಲೇ ತಗೊಂಡು ನ್ಯಾಚುರಲ್ ಲೋಕಲ್ ಸಿಗೋದು ಆ ತರ ತಗೊಂಡು ಮಾಡೋದು, ಆ ತರ ನಾವು ಮಾಡಿದ್ವಿ ಸರ್. ಸೊ ಇಟ್ಸ್ ಅ ಕಾಂಬಿನೇಷನ್ ಆಫ್ ವಾಟ್ ಸತ್ಯ ಸರ್ ಅಂಡ್ ಅಸ್. ಓಕೆ, ನಿಮಗೇನೊಂದು ಈಕೋ ಫ್ರೆಂಡ್ಲಿ ಮನೆ ಕಟ್ಟುವಂತ ಒಂದು ಏನು ಅರ್ಜಿ ನಿಮ್ಮಲ್ಲಿ ಇತ್ತ? ವಾಟ್ ಎಕ್ಸಾಕ್ಟ್ಲಿ? ಫ್ರಾಂಕ್ಲಿ ಸ್ಪೀಕಿಂಗ್, ನಾವು ಫಸ್ಟ್ ಮನೆ ಕಟ್ಟೋದು ಇಟ್ ವಾಸ್ ವೆರಿ ಕಂಟೆಂಪರರಿ ಮನೆ. ಸೊ ಅಂಡ್ ಆಫ್ಟರ್ ದಟ್ ಅದ್ಲೇನೋ ಇಶ್ಯೂ ಆಗಿ ದೆನ್ ಈ ಸೈಟ್ ತಗೊಂಡು ವಿ ಥಾಟ್ ಓಕೆ ಲೆಟ್ಸ್ ಎಕ್ಸ್ಪ್ಲೋರ್ ಅಂತ ವಿ ವೆಂಟ್ ಟು ವೇರಿಯಸ್ ಆರ್ಕಿಟೆಕ್ಟ್ಸ್, ಮತ್ತೆ ದೆನ್ ವಿ ವೆಂಟ್ ಅಂಡ್ ಮೆಟ್ ಸತ್ಯ ಸರ್. then he gave us that concept of that eco friendly ಮತ್ತೆ ಹೆಂಗೆ ಇದು ಮಾಡಿದ್ರು. so there we really got inspired and his way of working, that is where I finalized okay I have to work with this sir. ನಮ್ಮ ಜೊತೆ ಈ ಒಂದು ಮನೆಯನ್ನ ಡಿಸೈನ್ ಮಾಡಿದಂತ ಹಿರಿಯ ಕಟ್ಟಡ ವಾಸ್ತುಶಿಲ್ಪಿ ಶ್ರೀಯುತ ಸತ್ಯಪ್ರಕಾಶ್ ವಾರಣಾಸಿ ಅವರಿದ್ದಾರೆ. ಸೊ ಸತ್ಯಪ್ರಕಾಶ್ ಸರ್ ಅವರಿಗೆ ನಮ್ಮ ವೀಕ್ಷಕರ ಪರವಾಗಿ ಸ್ವಾಗತ. ಒಂದು ಮನೆಯನ್ನ ನೀವು ವಿನ್ಯಾಸ ಮಾಡುವಾಗ ನಿಮ್ಮ ಮನಸ್ಸಿನಲ್ಲಿ ಆಗುವಂತ ಥಾಟ್ ಪ್ರೊಸೆಸ್ ಏನದು? ಒಂದು ರೀತಿ ನೋಡಿದರೆ ನಿಮ್ಮ ಪ್ರಶ್ನೆಯನ್ನು ಇನ್ನೊಂದು ಸಲ ಹೇಳೋದಾದ್ರೆ ಎಲ್ಲಿಂದ ಆರಂಭ ಆಗ್ತದೆ ಅಂತ. ಇದು ಆರಂಭ ಆಗೋದು ಮನಸ್ಸಿನಲ್ಲಿ, ನೀವು ಕೂಡ ಹೇಳಿದ್ರಿ. ಅದರಲ್ಲಿ ನಮ್ಮ ಮನಸ್ಸು ಕೂಡ ಇರ್ತದೆ, ಹಾಗೆಯೇ ಯಾರು ಮನೆ ಬೇಕು ಅಂತ ಬರ್ತಾರೆ ಅವರ ಮನಸ್ಸು ಇರ್ತದೆ. ಬಹಳಷ್ಟು ಮಟ್ಟಿಗೆ ನಮ್ಮ ಹತ್ರ ಬರುವವರು ಈಗಾಗಲೇ ಒಂದು ಮನೆಯ ಸ್ಥೂಲವಾದ ಒಂದು ರೂಪರೇಷೆಗಳನ್ನ ಅವರ ಮನಸ್ಸಿನಲ್ಲಿ ಈಗಾಗಲೇ ಕಂಡಿರ್ತಾರೆ. ಅವರ ಮನಸ್ಸಿನಲ್ಲಿರುವಂತಹ ಮನೆ ನಾವು ಅರ್ಥ ಮಾಡ್ಕೊಳ್ಳೋದು ಮುಖ್ಯ ಆಗ್ತದೆ. ಅದು ನಮ್ಮ ಆರಂಭದ 3-4 ಮೀಟಿಂಗ್ಗಳಲ್ಲಿ ಆ ಕೆಲಸ ನಡೀತಾ ಇರುತ್ತೆ. ಪರಸ್ಪರ ಒಬ್ಬರನ್ನೊಬ್ಬರು ತಿಳ್ಕೊಳ್ಳುವಂತಹದ್ದು, ಮನಸ್ಸಿನ ಹೊಂದಾಣಿಕೆ ಆಗುವಂತೆ ಮಾಡುವಂತಹದ್ದು. ಮತ್ತೆ ನಾನು ಅದನ್ನು ಕೆಲವೊಮ್ಮೆ ಇಂಗ್ಲೀಷಲ್ಲಿ ಹೇಳುವಾಗ ಸಿಂಕ್ ಆಫ್ ದ ಮೈಂಡ್, ಸಿನರ್ಜಿ ಅಂತೆ, ಅಥವಾ ಕನ್ನಡದಲ್ಲಿ ಮನಸ್ಸಿನ ಹೊಂದಾಣಿಕೆ, ಸಂಸ್ಕೃತದಲ್ಲೆಲ್ಲ ಸಮಚಿತ್ತಂ ಅಂತ ಹೇಳ್ತೇವೆ. ಯಾರೇ ಆದರೂ ಮನೆ ವಿನ್ಯಾಸವನ್ನ ಮಾಡಿಸ್ಕೊಂಡು ಕಟ್ಟುವಂಥವರಿಗೆ ನಮ್ಮ ಒಂದು ಸಲಹೆ ಏನಂತಂದ್ರೆ, ನಿಮ್ಗೆ ಯಾರು ನಿಮ್ಮ ಮನೆಯನ್ನು ವಿನ್ಯಾಸ ಮಾಡಿ ಕೊಡ್ತಾರೆ ಅವರ ಜೊತೆಯಲ್ಲಿ ಆ ಸಮಚಿತ್ತಂ, ಮನಸ್ಸಿನ ಹೊಂದಾಣಿಕೆ ಬರೋ ಥರ ನೋಡ್ಕೊಳ್ಳಿ ಅಂತ ಹೇಳ್ತೇವೆ. ನಮ್ಮಲ್ಲಿ ಬರುವವರೆಗೂ ಅದನ್ನೇ ಹೇಳ್ತೇವೆ. ಇಲ್ಲಿ ಏನಾಗಿದೆ, ಕಾವೇರಮ್ಮ ಮತ್ತೆ ಬಿದ್ದಪ್ಪ ಅವರಿಗೆ ಮನೆ ಹೇಗಿರಪ್ಪ ಅನ್ನೋದ್ರ ಬಗ್ಗೆ ಒಂದು ರೀತಿಯ ಸ್ಪಷ್ಟ ಚಿತ್ರಣ ಇತ್ತು. ಈ ಮನೆಯ ಬಗ್ಗೆ ಹೇಳೋದಾದ್ರೆ, ಇದು ಬೇರೆಲ್ಲ ಮನೆಗಳ ಹಾಗೆ ಕೇವಲ ಒಂದು ಚೌಕ ಮತ್ತೆ ಆಯತದ ಸಂಯೋಜನೆ ಅಲ್ಲ. ಇಲ್ಲಿ ಕೋಣೆಗಳೆಲ್ಲ ಭಿನ್ನ ಭಿನ್ನವಾದಂತಹ ಕೋಣೆಗಳಲ್ಲಿವೆ, ಅಥವಾ ಅಲ್ಲೊಂದು ಕಡೆ ಕಮಾನ್ ಆಕಾರದ ಗೋಡೆ ಇದೆ. ಹೀಗೆ ಈ ಮನೆಯಲ್ಲಿ ಏನಾಗ್ತದೆ, ಒಂದು ನಕ್ಷೆ ಅಂತ ನಾವೇನು ಕರೀತೇವೆ, ಸಾಧಾರಣ ಮಟ್ಟಿಗೆ ಎಲ್ಲರೂ ನೋಡುವಂಥ ನಕ್ಷೆ ಇಲ್ಲಿಲ್ಲ. ಈ ಸರ್ವಸಾಧಾರಣವಾಗಿರುವಂಥ ನಕ್ಷೆಯನ್ನು ಬಿಟ್ಟು ನಾವೊಂದು ಮನೆ ಮಾಡಿದ ಕೂಡಲೇ ಸುಮ್ಮನೆ ಮಾಡಬಾರ್ದು, ಕಾರಣ ಇರಬೇಕು. ಮಾಡ್ತಾ ಹೋದ ಕೂಡಲೇ ಒಂದು ಮನೆಯ ಹೊರಗಿನಿಂದ ನೋಡುವಂತಹದ್ದು, ಮತ್ತೆ ಹಾಗೆ ಮನೆಯ ಒಳಾಂಗಣ ದೃಷ್ಟಿಯಿಂದ ವಿನ್ಯಾಸ ಬಂದ್ಬಿಡ್ತದೆ. ಎರಡನೇದಾಗಿ ಇಲ್ಲಿ ಏನಾಯಿತು, ಇಲ್ಲಿ ನಾವು ಬಳಸಿರುವಂಥ ನಿರ್ಮಾಣ ಸಾಮಗ್ರಿಗಳು ಇದು ಎಲ್ಲವೂ ಕೂಡ ಸಹಜವಾದ್ಯ ಅಂತ ಹೇಳ್ಬೋದಲ್ಲ. ಸ್ವಲ್ಪ ಕಾಂಕ್ರೀಟ್ ಎಲ್ಲ ಇದೆಲ್ಲ ಅಂತ ಹೇಳೋದಿಲ್ಲ ನಾನು, ಸಿಮೆಂಟ್ ಎಲ್ಲ ಸ್ವಲ್ಪ ಇದಿಲ್ಲ ಅಂತಲ್ಲ. ಆದರೆ ಬಹಳಷ್ಟು ಮನೆಗೆ ಕಣ್ಣಿಗೆ ಕಾಣುವಂತಹದ್ದು ಎಲ್ಲವೂ ಕೂಡ ಸಹಜವಾದ ಸಾಮಗ್ರಿಗಳು. ಆಗ ಈ ಕಲ್ಲು ಮತ್ತೆ ಈ ಇಟ್ಟಿಗೆ ಟುಳ್ಳಿಟ್ಟಿಗೆ ಮುಖ್ಯವಾಗಿ ಅದೆರಡಿದೆ. ಮತ್ತೆ ಕೆಳಗಡೆ ನೆಲ ಹಾಸು ಕೂಡ ನಮ್ಮಲ್ಲಿ ಇರುವಂತಹದ್ದು ಆಕ್ಸೈಡ್ ಫ್ಲೋರಿಂಗ್, ಕೆಂಪು ಸಾರಣೆ ಅಂತ ಹೇಳ್ತೇವೆ, ಹಳದಿ ಸಾರಣೆ ಅಂತ ಹೇಳ್ತೇವೆ. ಇದೇನಾಗ್ತದೆ ಅಂದ್ರೆ ಇವುಗಳ ಸಂಯೋಜನೆಯ ಮೂಲಕವಾಗಿ ಒಂದು ಭಿನ್ನವಾದಂಥ ಸೌಂದರ್ಯ ಬರ್ತದೆ ಮನೆಗೆ. ಎಲ್ಲ ಮನೆಯಲ್ಲಿ ಏನಾಗ್ತದೆ, ಒಳಗಡೆ ಬಂದುಕೊಳ್ಳಿ ಬರೀ ಒಂದು ಗೋಡೆ ಇರುತ್ತೆ, ಒಂದು ಗೋಡೆಗೆ ಬಿಳಿ ಬಣ್ಣ, ಇನ್ನೊಂದು ಗೋಡೆಗೆ ನೀಲಿ ಬಣ್ಣ, ಮತ್ತೊಂದು ಗೋಡೆಗೆ ಮತ್ತೊಂದು ಬಣ್ಣ. ಹೊರಗಡೆಲೂ ಅಷ್ಟೇ ಇರ್ತದೆ. ಮಾರ್ಗದಲ್ಲಿ ಹೋಗುವಾಗ ಒಂದು 2 ಮನೆಗಳ ಮಧ್ಯೆ ಭಿನ್ನತೆ ಏನಪ್ಪಾ ಅಂತ ಕೇಳಿದ್ರೆ ಬಣ್ಣಗಳು ಅಂತ ಹೇಳ್ಬೇಕಾಗತ್ತೆ ನಾವು ಕೊನೆಗೆ. ಇಲ್ಲಿ ಹಾಗಲ್ಲ, ಇಲ್ಲಿ ಈ ನಿರ್ಮಾಣ ಸಾಮಗ್ರಿ ಇರ್ತದೆ. ಇನ್ನೊಂದು, ನಾವು ಮಾಡೋ ಮನೆಗಳಲ್ಲಿ ಈ ವಾತಾವರಣಕ್ಕೆ ಸಂಬಂಧಪಟ್ಟಂತೆ ವಿನ್ಯಾಸ ಮಾಡುವಂತಹದ್ದು, ಅದು ತುಂಬಾ ಜನ ತುಂಬಾ ಲಘುವಾಗಿ ತಗೊಳ್ತಾರೋ ಗಾಳಿ ಬೆಳಕಂತ. ಕೇವಲ 2 ಅಲ್ಲ, ಇನ್ನೂ ಸುಮಾರಿದೆ. ನಾವು ಅದನ್ನ ಗಾಳಿ ಬೆಳಕು ಯಾವ ರೀತಿಯಲ್ಲಿ ತೇವ ಒಳಗೆ ಬರಬಾರ್ದು, ತೇವ ಬರಬಾರ್ದು, ನೀರು ಒಳಗೆ ಬರಬಾರ್ದು. ಆದರೆ ಮಳೆಯ ದೃಷ್ಟಿಯಿಂದ
ಸೊ ಅದ್ರ ತುಂಬ ಜೋರು ಮಳೆ ಬಂದರೆ ಸ್ವಲ್ಪ ನೀರು ಬಂದಿತ್ತು, ನಾನಿಲ್ಲ ಅಂತ ಹೇಳಿದ್ರು. ಕಿಟಕಿ ನಾವು ಏನೇ ಮಾಡಿದ್ರು ಮಳೆ ಬರೋ ದಿಕ್ಕಿಗೆ ನಾವು ಕಿಟಕಿ ತೆಗೆದಿಟ್ಟರೆ ಸ್ವಲ್ಪ ನೀರು ಬಂದೇ ಬರುತ್ತೆ. ಅದನ್ನು ನೋಡುವಂಥದ್ದು, ಮತ್ತು ಕಣ್ಣಿಗೆ ಈ ಆಕಾಶದಿಂದ ಬರುವಂಥ ಗಾವು, ಗ್ಲೇರ್ ಅಂತೀವಿ ಇಂಗ್ಲೀಷಲ್ಲಿ, ಅದನ್ನು ಹೇಗೆ ಕಡಿಮೆ ಮಾಡುವಂಥದ್ದು, ಹೀಗೆ ಒಂದು 10 ವಿಷಯಗಳಿದೆ. ಅದನ್ನು ಅಳವಡಿಸಿಕೊಳ್ಳುವಂಥದ್ದು ಕೂಡ ಈ ಮನೆಯಲ್ಲಾಗಿದೆ. ಇನ್ನೊಂದು ವಿಶೇಷ ಏನಂದರೆ, ಈ ರೀತಿಯ ಮನೆಗಳಲ್ಲಿ ನಾನು ಸ್ವಲ್ಪ ಇದನ್ನು ವಿಸ್ತೃತವಾಗಿ ಹೇಳೋಕ್ಕೆ ಇಷ್ಟಪಡ್ತೇನೆ. ಈಗ ಕ್ಲೈಮೇಟ್ ಚೇಂಜ್, ವಾತಾವರಣದ ವೈಪರೀತ್ಯ ಅಂತ ಏನಾಗ್ತಾ ಇದೆ, ನಾವು ಮಾಡುವಂಥ ಈ ರೀತಿ ಅದೆಷ್ಟೋ ಮನೆಗಳು, ಇವುಗಳು ನಾವು ನೀವು ಸೇರಿ ವಾತಾವರಣ ವೈಪರೀತ್ಯವನ್ನು ನಿಲ್ಲಿಸ್ಲಿಕ್ಕೆ ಆಗುದಿಲ್ಲ ಕೃಷ್ಣಪ್ರಸಾದ್ ಅವರೇ. ಆದರೆ ಅಥವಾ ಬಿದ್ದಪ್ಪ ಸೇರಿದ್ರು ಅಷ್ಟೇ, ಕಾವೇರಮ್ಮ ಸೇರಿದ್ರು ಅಷ್ಟೇ. ಆದರೆ ನಾವು ಮಾಡುವಂಥ ಒಂದು ಮನೆಯಿಂದಾಗಿ ವಾತಾವರಣಕ್ಕೆ ಆಗಬಹುದಾದಂಥ ಹಾನಿಯನ್ನು ಒಂದಿಷ್ಟಾದರೂ ಕಡಿಮೆ ಮಾಡುವಂಥ ಒಂದು ಅಳಿಲು ಸೇವೆ ಅಂತ ಕರಿಬೋದು ಇವುಗಳನ್ನು. ಅದು ಪರಿಸರ ಸ್ನೇಹಿ ಅಂತ ಹೇಳಿ. ಅದರಲ್ಲಿ ಒಂದು ಮನೆಯ ಒಳಗಡೆ ಇರುವಂಥ, ನಾವು ಇದನ್ನು ಇಂಗ್ಲೀಷಲ್ಲಿ ಎಂಬಾಯ್ಡ್ ಎನರ್ಜಿ ಅಂತ ಹೇಳ್ತೇವೆ. ಒಟ್ಟು ಒಂದು ನೈಸರ್ಗಿಕ ಸಂಪನ್ಮೂಲಗಳು ಎಷ್ಟು ಮಟ್ಟಿಗೆ ಒಂದು ಮನೆಯಲ್ಲಿ ಅಳವಡಿಸ್ಕೊಂಡಿದ್ದೇವೆ, ಅಥವಾ ಅದನ್ನು ನಾವು ಹೊರತುಪಡಿಸಿ ಮನೆಯನ್ನು ಮಾಡಿದ್ದೇವೆ, ಕಡಿಮೆ ಮಾಡಿದ್ದೇವೆ, ಇದಿರ್ತದೆ. ಮತ್ತು ಯಾವುದೋ ಒಂದು ಕಾಲದಲ್ಲಿ, ನಾನು ಹೇಳಬಾರ್ದು, ಆದರೆ ನಾವು ಮಾಡಿರುವಂಥ ಎಲ್ಲ ಮನೆಗಳು ಇನ್ನು 100-200 ವರ್ಷದಲ್ಲಿ ಒಂದಲ್ಲ ಒಂದು ದಿನ ಅದನ್ನು ಯಾರೋ ಕೆಡವುತ್ತಾರೆ. ಈ ಮನೆ ಕೆಡವುದೇ ಶಾಶ್ವತವಾಗಿರುತ್ತೆ ಅಂತ ಅಂದ್ಕೊಳ್ಳೋಣ. ಬಟ್ ಕೆಡವುವಂಥ ಕಾಲ ಬಂದಾಗ ಆ ಮನೆಯಲ್ಲಿ ಬಳಸಿರುವಂಥ ಸಾಮಗ್ರಿಗಳು ಏನಾಗ್ತವೆ, ರೀಸೈಕ್ಲೇಬಿಲಿಟಿ ಅಂತ ಹೇಳ್ತೇವೆ. ಕಟ್ಟುವ ಕಾಲದಲ್ಲಿ ಕಡಿಮೆ ಇಂಧನಗಳನ್ನು, ಕಡಿಮೆ ಶಕ್ತಿ ಮೂಲ ಅಂತ ಹೇಳ್ಬೋದು, ಎನರ್ಜಿ ಕಡಿಮೆ ಶಕ್ತಿ ಮೂಲಗಳನ್ನು ಬಳಸ್ಕೊಂಡು ಕಟ್ಟುವಂಥದ್ದು. ಮತ್ತು ಮನೆ ಇರುವಷ್ಟು ವರ್ಷ, 50, 80, 100 ವರ್ಷ, ಅದರ ನಾವು ಯಾವುದನ್ನು ಒಂದು ಮನೆಯನ್ನು ಇಂಗ್ಲೀಷಲ್ಲಾದರೆ ಮೇಂಟೆನೆನ್ಸ್ ಅಂತ ಹೇಳ್ತೇವೆ. ಈಗ ನಾವು ಕನ್ನಡದಲ್ಲಾದರೆ ಅಯ್ಯೋ ಮನೆ ನೋಡ್ಕೊಳ್ಳೋದೇ ಕಷ್ಟ ಆಗುತ್ತೆ ಅಂತ. ಈ ಮನೆಯನ್ನು ಒಂದು ನೋಡ್ಕೊಳ್ಳುವಂಥದ್ದು, ಅದರಲ್ಲಿ ನಮ್ಮ ಖರ್ಚಿರುತ್ತೆ, ನಮ್ಮ ಶಕ್ತಿಗಳಿದೆ, ಅದಕ್ಕೆ ನಾವು ಸಮಯ ವ್ಯಯ ಮಾಡಬೇಕು, ಇದೆಲ್ಲವನ್ನು ಕಡಿಮೆ ಮಾಡ್ತಾ ಬರುವಂಥ ಒಂದು ಪ್ರಯತ್ನ. ಹೀಗೆ ಇನ್ನೊಂದೆರಡು ಇರಬಹುದು. ಹೀಗೆ ಈ ಮನೆ ನಮ್ಗೆ ಏನು ಕೊಡ್ತು ಅಂತಂದ್ರೆ ಇದೆಲ್ಲ ಒಟ್ಟಾಗಿ ಬಂತು. ನಾನು ಇದನ್ನು ಒಂದು ಸಂಗ್ರಹ ರೂಪದಲ್ಲಿ ಹೇಳೋದಾದ್ರೆ, ಒಂದು ಈ ಮನೆಯಲ್ಲಿ ವಾಸವಿರುವವರ ಜೀವನ ಪದ್ಧತಿ, ಅದು ಈ ಮನೆಗೆ ಬಂದಿದೆ. 2, ಒಂದು ರೀತಿ ಆಧುನಿಕತೆ ಇದೆ ಈ ಮನೆಯಲ್ಲಿ. ಇಟ್ಸ್ ಎ ವೆರಿ ಮಾಡರ್ನ್ ಹೌಸ್. ಇಲ್ಲಿಯ ನಕ್ಷೆ ಇರಬಹುದು, ಅಥವಾ ಹೊರಗಿಂದ ಕಾಣುವಂತಹ ಒಂದು ಮೇಲ್ಮೈ ಅದಿರಬಹುದು, ಇದೆಲ್ಲ ಕೂಡ ಲಾಟ್ ಆಫ್ ಮಾಡರ್ನಿಟಿ ಹಿಯರ್. ಆದರೆ ಅಷ್ಟೇ ಮಟ್ಟಿಗೆ ಇದರಲ್ಲಿ ಪರಂಪರೆಯೂ ಇದೆ. ಸೊ ಒಂದು ರೀತಿಯಲ್ಲಿ ಈ ಹಳೆ ಮತ್ತು ಹೊಸ ಕ್ರಮಗಳ ಒಂದು ರೀತಿ ಸಂಯೋಜನೆ ಇದೆ. ಇನ್ನೊಂದು ಇದರಲ್ಲಿ ನಾವು ಏನು ಪ್ರಯತ್ನ ಪಟ್ಟಿದ್ದೀವಿ ಅಂತಂದರೆ, ಎಷ್ಟೋ ಮನೆಗಳು ಈಗ ನಾವು ತುಂಬ ಕಡಿಮೆ ಖರ್ಚು ಮಾಡಿದ ಮಾತ್ರಕ್ಕೆ ಒಳ್ಳೆ ಮನೆ ಆಗುತ್ತಂತ ಏನೂ ಇಲ್ಲ, ಅಥವಾ ತುಂಬ ಜಾಸ್ತಿ ಖರ್ಚು ಮಾಡಿದ್ರೂ ಆಗುತ್ತೆ ಅಂತಿಲ್ಲ. ಸೊ ಈ ಖರ್ಚು ಅನ್ನೋದನ್ನು ನಾವು ಒಂದು ಹಿತಮಿತವಾಗಿ ಇಟ್ಕೊಳ್ಬೇಕು. ಇಟ್ಸ್ ಎ ಫೈನ್ ಆ್ಯಕ್ಟ್ ಆಫ್ ಬ್ಯಾಲೆನ್ಸಿಂಗ್. ಸೊ ಖರ್ಚು ನಮಗೆ ಹಿತಮಿತವಾಗಿರಬೇಕು, ಅದರ ಜೊತೆಯಲ್ಲಿ ನಮ್ಗೆ ಬೇಕಾದಂಥ ಬೇರೆ ಸವಲತ್ತುಗಳಿರ್ಬೋದು, ಮನೆ ಒಳಗಿನ ಅವಕಾಶಗಳು, ಆಕಾಶ ಅಂತ ಹೇಳ್ತೇವೆ, ನಮ್ಮ ನೆಲೆ ಅಂತ ಹೇಳ್ತೇವೆ, ಅವುಗಳು ಇದೆಲ್ಲವನ್ನು ಸಮತೋಲನಲ್ಲಿ ಇಟ್ಕೊಳ್ಳುವಂಥದ್ದು. ಆ ದೃಷ್ಟಿಯಿಂದ ನಾವು ಇತ್ತೀಚೆಗೆ ಮಾಡಿರೋ ಎಷ್ಟೋ ಮನೆಗಳಲ್ಲಿ ನನಗೆ ಈ ಮನೆ ನಮಗೆ ನಮ್ಮ ಆಫೀಸಿಗೆ ತುಂಬ ಖುಷಿ ಕೊಟ್ಟು. ಮತ್ತು ನಾನು ಒಬ್ಬನೇ ಅಲ್ಲ, ನಮ್ಮ ಇಂಜಿನಿಯರ್ಗಳಿದ್ದಾರೆ, ನಮ್ಮ ಆಫೀಸಲ್ಲಿ ಕೆಲಸ ಮಾಡೋರು ಇದ್ದಾರೆ, ನಮ್ಮ ಜೊತೆ ಸಹಚರರಿದ್ದಾರೆ, ಎಲ್ಲ ಸೇರಿ ಆಗಿರುವಂಥ. We wanted red oxide flooring itself. So because ಅದು it enhances the traditional value of the house. ಮತ್ತೆ eco friendly ನು ಬೇರೆ. ಇದು ನಿಮಗೆ ಕಾಲ್ಗೆ as you said ಸ್ವಲ್ಪ ಸಾಫ್ಟ್ ಇರುತ್ತೆ, ಮೇಂಟೆನೆನ್ಸ್ ಸ್ವಲ್ಪ ಇರುತ್ತೆ, but that is okay sir. We wanted something very similar to this. Okay. ಸೊ ಅದಕ್ಕೆ ನಾವು ಮೋಸ್ಟ್ಲಿ ಎಲ್ಲ ಕಡೆ ನಾವು ಮೇಲೆ ಯೆಲ್ಲೋ ಆಕ್ಸೈಡ್ ಯೂಸ್ ಮಾಡ್ತೀವಿ, ಇಲ್ಲಿ ರೆಡ್ ಆಕ್ಸೈಡ್. ಓನ್ಲಿ ಬಾತ್ರೂಮ್ಗೆ ಮತ್ತೆ ಕಿಚನ್ ಮಾತ್ರ ವಿ ಯೂಸ್ ಡಿಫರೆಂಟ್ ಸ್ಟೋನ್. ಸೊ ಇದು ಡ್ಯೂಪ್ಲೆಕ್ಸ್ ಮನೆನಾ? ಹೌದು ಸರ್, ಇಟ್ಸ್ ಡ್ಯೂಪ್ಲೆಕ್ಸ್ ಟ್ರಿಪ್ಲೆಕ್ಸ್ ಅಂತ ಕರಿಬಹುದು ಸರ್. ಯು ಕ್ಯಾನ್ ಕಾಲ್ ದಟ್. ಓಕೆ. ಗ್ರೌಂಡ್ ಫಸ್ಟ್ ಅಂಡ್ ಸೆಕೆಂಡ್. ಓಕೆ, ಆಲ್ ರೈಟ್. ಕಿಚನ್ ನೀವೇನು ಟೈಲ್ಸ್ ಸರ್ ಇಲ್ಲಿ ಬಳಸಿರುವಂತದ್ದು? ಇದು ಸೊಮಾನಿದು ಟೈಲ್ಸ್ ಸರ್ ಇದು. ಸೊ ಇದು ನಿಮ್ಗೆ ಇದು ಸ್ವಲ್ಪ ಟ್ರೆಡಿಷನಲ್ ಆಗಿ ನಾವು ಹುಡುಕಿ ನಾವು ವೇಟ್ ಮಾಡಿ ಸ್ವಲ್ಪ ತರಿಸಿದ್ ನಾವೀಗ. ಬಿಕಾಸ್ ವಿ ವಾಂಟ್ ಟು ಗೆಟ್ ಜೆನ್ಯೂನಿಟಿ ಟು ದ ಹೌಸ್ ಸರ್. ಓಕೆ. ಹಂಗೆ ನಾವು ಇಲ್ಲಿ ಬ್ಯಾಕ್ ಸ್ಪ್ಲಾಶ್ ಅದೇ ಹಾಕ್ಬಿಡಿದ್ ನಾವು ಸೇಮ್ ಕೆಳಗೆ. ಸೊ ವಿ ವಾಂಟ್ ದ ಕಂಟಿನ್ಯೂಟಿ. ಓಕೆ. ಸೊ ಬಹಳ ವಿಶೇಷವಾಗಿ ಇಲ್ಲಿ ನೋಡಬಹುದು, ಸಣ್ಣ ಸಣ್ಣ ಕಿಟಕಿಗಳನ್ನು ಕೊಟ್ಟಿದ್ದಾರೆ ನ್ಯಾಚುರಲ್ ಲೈಟ್ ಬರೋದಕ್ಕೋಸ್ಕರ. ಇದು ನಾವು ನಾರ್ಮಲಿ ಎಲ್ಲ ಮನೆಗಳಲ್ಲಿ ನೋಡೋದಿಲ್ಲ. ನಾರ್ಮಲ್ ಇಲ್ಲಿ ಟೈಲ್ಸೇ ಬಂದು ಬಿಡ್ತದೆ. ಇದು ನಾವು ಹೇಳಿನೇ ಮಾಡ್ಸಿದ್ ಸರ್ ನಾವು. ಬಹಳ ಸುಂದರವಾದಂತ ಏನು ಕಿಚನ್ ನೋಡ್ತಾ ಇದೀವಿ, ಡೈನಿಂಗ್ ನೋಡ್ತಾ ಇದೀವಿ, ಹಂಗೇನೆ ಇಲ್ಲಿ ಪೂಜಾ ಏರಿಯಾ ಕೂಡ. ಸೊ ಇದು ಬೇಸಿಕಲಿ ನಾವು ಇದನ್ನ ಓಪನ್ ಆಗಿ ಇಟ್ಕೊಂಡಿದ್ವಿ. ಯಾಕಂದ್ರೆ ಜನರಲಿ ಆಗಿ ನೀವು ನೋಡ್ತೀರಲ್ವಾ, ಡೋರ್ ಎಲ್ಲ ಇರತ್ತೆ. ನಮ್ಗೆ ಡೋರ್ ಆಗಿ ಬೇಕಾಗಿರ್ಲಿಲ್ಲ, ಯಾಕಂದ್ರೆ ಸ್ಪೇಸಿಂಗ್ ಸ್ವಲ್ಪ ಈ ಸ್ಪೇಸ್ ಹಿಂಗೆ ಸಿಕ್ತು ನಮ್ಗೆ. ಸೊ ನಾವ್ ಅದನ್ನೇ ಯುಟಿಲೈಸ್ ಮಾಡ್ಕೊಂಡ್ವಿ, ಆ ತರ ಮಾಡೋಣ ಅಂತ. ಪ್ಲಸ್ ನಮ್ಗೆ ಸ್ವಲ್ಪ ಅಗಲಾಗಿ ಓಪನ್ ಆಗಿ ದೇವ್ರ ಬೇಕಿತ್ತು. ಯಾಕಂದ್ರೆ ನಾವು ಮೇಲ್ಗಡೆಯಿಂದ ಬರುವಾಗ ಇಟ್ಸ್ ಮೋರ್ ಓಪನ್, ಯಾಕಂದ್ರೆ ಬಾಗ್ಲು ಹಾಕ್ಬಿಟ್ಟು ಕ್ಲೋಸ್ ಮಾಡಿ. ನಮ್ ಊರ್ ಕಡೆನೂ ಹಂಗಿಲ್ಲ. ಬೇಸಿಕ್ಲಿ ನಮ್ ಊರ್ ಕಡೆನೂ ನೀವು ವಾಲ್ ಅಲ್ಲಿ ನಮ್ ದೀಪ ಇಡ್ತೀವಿ, ಅದು ಉರಿತಾ ಇರತ್ತೆ ಯಾವಾಗ್ಲೂ. ಸೊ
ನಾವು ಯಾವಾಗ ಬೇಕಾದ್ರೆ ದೇವ್ರನ್ನ ನೋಡಬಹುದು ತರ. ಸೊ ಬಾಗ್ಲು ಮುಚ್ಕೊಂಡು ನಮ್ಮಲ್ಲಿ ಯಾವ ದೇವರು ಇಟ್ಕೊಳ್ಳಲ್ಲ. ಸೊ Okay. ಅದೇ ಕಾನ್ಸೆಪ್ಟ್ ವಿ ವಾಂಟೆಡ್ ಟು ಕೀಪ್ ಇಟ್ ಹಿಯರ್ ಆಲ್ಸೋ. ಸೊ ಅದಕ್ಕೋಸ್ಕರ ನಾವು we've kept an open puja room itself. Yes. ಓಕೆ, ವೆರಿ ನೈಸ್. ಅಂಡ್ ಇದು ಎಲ್ಲ ನಾವು ಹೇಳಿ ಪರ್ಟಿಕ್ಯುಲರ್ ಆಗಿ ಮಾಡಿಸಿರೋದು. ಅಂದ್ರೆ ಇದೇ ಕಾನ್ಸೆಪ್ಟ್ ಬೇಕು ಅಂತ. ಫುಲ್ ಮಂಟಪ ಹಂಗೆ ಇಟ್ಸ್ ಆಲ್ ಮೂವೇಬಲ್. ಸೊ ನಾವು ಮೂವ್ ಮಾಡಿಬಿಟ್ಟು ಏನು ವಾಲ್ಗೆ ಎಲ್ಲಿಯೂ ನಾವು ಮನೆಯಲ್ಲಿ ಯಾವ ಐಟಮ್ ನಾನು ನಮ್ಮ ವಾಲ್ಗೆ ಫಿಕ್ಸ್ ಮಾಡಿಸ್ಕೊಂಡಿಲ್ಲ. Okay. ಸೊ ಇಟ್ಸ್ ಫುಲ್ ಮೂವ್, ಯು ಕ್ಯಾನ್ ಮೂವ್ ದ ಹೋಲ್ ಥಿಂಗ್ ಔಟ್ ಬೇಕಾದ್ರೆ. ಸೊ ಈಗ ನಾವು ಬೇಕಾದ್ರೆ ಫುಲ್ ಮೂವ್ ಮಾಡಿಬಿಟ್ಟು ಬೇರೆ ಕಡೆ ಇಡಬಹುದು ಇಟ್ಕೊಂಡು. ಓಕೆ ಸರ್, ಈ ಮನೆಯಲ್ಲಿ ಇಲ್ಲಿ ನಾವೀಗ ಗ್ರೌಂಡ್ ಫ್ಲೋರ್ ನಲ್ಲಿ ನಾವು ನೋಡ್ತಾ ಇದ್ದೀವಿ. ಹೌದು ಸರ್. ಇಲ್ಲಿ ಯಾವುದೇ ರೀತಿಯ ಏನು ಕೊಠಡಿಗಳನ್ನು ಕೊಟ್ಟಿಲ್ಲ. ಹೌದು. ಸೊ ಈ ಮನೆಯಲ್ಲಿ ಅದರ ಲೇಔಟ್ ಹೇಗೆ ನೀವು ಮಾಡಿದ್ದೀರಿ? ಸೊ ಇದು ನಾವು ಕಾನ್ಶಿಯಸ್ ಆಗಿ ನಾವು ಕೆಳಗಡೆ ಬೆಡ್ರೂಮ್ ಕಟ್ಟಿಲ್ಲ, ಬಿಕಾಸ್ ಮೈ ವೈಫ್ ವಾಸ್ ಅಗೇನ್ಸ್ಟ್ ಇಟ್. ಅದು ಬೇಡ, ಈಗ ಕೆಳಗಡೆ ಬೆಡ್ರೂಮ್ ಬೇಡ ಅಂತ. ಸೊ ದಟ್ ಇಸ್ ದ ರೀಸನ್ ವೈ ನಾವು ಸತ್ಯ ಸರ್ನ ನಾವು ಕನ್ಸಲ್ಟ್ ಮಾಡುವಾಗ ಅವ್ರು ಹೇಳಿದ್ರು ವಿ ಕ್ಯಾನ್ ಹ್ಯಾವ್ ಸ್ಪ್ಲಿಟ್ ಲೆವೆಲ್. ಸ್ಪ್ಲಿಟ್ ಲೆವೆಲ್ ಅಂದ್ರೆ ಯೂಸ್ಲಿ ನೀವು ಬೇರೆ ಮನೆಗೆ ಹೋದ್ರೆ ಒಂದೇ ಲೆವೆಲ್ ಅಲ್ಲಿ ಯುಲ್ ಹ್ಯಾವ್ ಆಲ್ ದ ರೂಮ್ಸ್. ಇದ್ರಲ್ಲಿ ಹೆಂಗಂದ್ರೆ ಫಸ್ಟ್ ಹೋಗಿ ಲ್ಯಾಂಡಿಂಗ್ ಏರಿಯಾದಲ್ಲಿ ಒಂದಿರುತ್ತೆ, ಮತ್ತೆ ಮೇಲ್ ಹೋಗಿ. ಸೊ ದಟ್ ಇಸ್ ಕಾಲ್ಡ್ ಸ್ಪ್ಲಿಟ್ ಲೆವೆಲ್. ಅಂಡ್ ಇದು ಆ ರೂಮ್ ಇಟ್ಸ್ ಅಬವ್ ದ ಕಾರ್ ಪಾರ್ಕ್ ಏರಿಯಾ. ಬಿಕಾಸ್ ಆಫ್ ದ ಸ್ಪೇಸ್ ಕನ್ಸ್ಟ್ರೈಂಟ್ ವಿ ವಾಂಟ್, ನಾವು ಎಷ್ಟು ಸ್ಪೇಸ್ ಯೂಟಿಲೈಸ್ ಮಾಡಬಹುದು ಅಷ್ಟು ಮಾಡೋಣ ಅಂತ. ಸೊ ನಾವಿಲ್ಲಿ ಕೆಳಗಡೆ ಪೌಡರ್ ರೂಮ್ ಅಥವಾ ಬಾತ್ರೂಮ್ ಮಾಡಿದೀವಿ ನಾವು ಇಲ್ಲಿ ಕೆಳಗಡೆ. ಅಂಡ್ ವಿ ಯೂಸ್ ಅಸ್ ಶೂ ರ್ಯಾಕ್ ಹೋದೆ. ಸೊ ಒಂದು ಕಾಮನ್, ಹೌದು ಸರ್, ಒಂದು ಕಾಮನ್ ವಾಶ್ರೂಮ್ ಅಲ್ವಾ? ಓಕೆ. ಸೊ ಈಗ ಮೇಲೆ ಫಸ್ಟ್ ಫ್ಲೋರ್ ಕರ್ಕೊಂಡು, ಸೊ ದಿಸ್ ಇಸ್ ನಾವು ಕ್ಯಾಂಟಿಲಿವರ್ ಸ್ಟೇರ್ಸ್ ಯೂಸ್ ಮಾಡಿದ್ದು. ಬಹಳ ಸುಂದರವಾದಂತ ಕಲ್ಲಿನ ಸ್ಟೇರ್ ಕೇಸ್. ಹೌದು ಸರ್, ಆಕ್ಚುಲಿ ಹೌದು. ನಮಗೆ ಫಸ್ಟ್ ಭಯ ಆಯ್ತು, ಯಾಕಂದ್ರೆ ನಾವು ಫಸ್ಟ್ ಟೈಮ್ ಅಲ್ವಾ, ಏನ್ ಬಿದ್ದೋಗುತ್ತಾ ಇಲ್ವಾ ಅಂತ. ಬಟ್ ಇಟ್ ಇಸ್ ಟೆಸ್ಟೆಡ್ ಟೈಮ್. ಇದು 10 ವರ್ಷ ಆಗಿದೆ, ನೋ ಇಶ್ಯೂಸ್ ವಾಟ್ಸ್ ಎವರ್. ಓಕೆ. ಸೊ ಇದು ಸ್ಪ್ಲಿಟ್ ಲೆವೆಲ್. ಫಸ್ಟ್ ಲ್ಯಾಂಡಿಂಗ್ ಏರಿಯಾದಲ್ಲಿ ದಿಸ್ ಇಸ್ ಒನ್ ಬೆಡ್ರೂಮ್. ಓಕೆ. ಓ, ಸೊ ಈ ಬೆಡ್ರೂಮ್ ನೋಡಿದ್ರೆ ಸರ್ ನೀವು ಸತ್ಯ ಸರ್ದು ಸಿಗ್ನೇಚರ್. ಓಕೆ. ಯು ಗಾಟ್ ಟಾಲ್ ವಿಂಡೋಸ್. ಓಕೆ. ಮತ್ತೆ ಇಲ್ಲಿಯೂ ನಾವು ವಿ ಯೂಸ್ ಫಿಲ್ಲರ್ ರೂಫಿಂಗ್. ಓಕೆ. ಸೊ ಇದು ದಿಸ್ ಇಸ್ ನಾಟ್ ಎಕ್ಸ್ಪೋಸ್ ಟು ದ ಟೆರೆಸ್ ಆಫ್ ದ ಸನ್. ಅದಕ್ಕಾಗಿ ಯು ಕ್ಯಾನ್ ಯೂಸ್ ಕ್ಲೇ ಪಾಟ್ಸ್ ಹಿಯರ್. ಇಟ್ ವಿಲ್ ಒನ್ ಆಫ್ ಕೋರ್ಸ್ ಫಿಲ್ಲರ್ ರೂಫಿಂಗ್ ಅಂಡ್ ಇಟ್ ವಿಲ್ ಆಕ್ಟ್ ಆಸ್ ಅ ಡಿಸೈನ್. ಮತ್ತೆ ಇಲ್ಲಿಯೂ ನಾವು ವಿ ಹ್ಯಾವ್ ಯೂಸ್ಡ್ ರೆಡ್ ಆಕ್ಸೈಡ್ ಫ್ಲೋರಿಂಗ್. ಹೌದು ಸರ್. ಓಕೆ, ಆಲ್ ರೈಟ್. ಸೊ ಇದು ಆಲ್ಸೋ ಇಲ್ಲಿ 2 ವಿಂಡೋಸ್ ಆಪೋಸಿಟ್ ಹಾಕಿದ್ವಿ. ದಿಸ್ ಫಾರ್ ಕ್ರಾಸ್ ವೆಂಟಿಲೇಷನ್. ನಮ್ಮ ಮನೆ ಪೂರ್ತಿ ನಾವು ವಾಟ್ ವಿ ಡನ್ ಇಸ್ ಫುಲ್ ಟಾಲ್ ವಾರ್ಡ್ರೋಬ್ಸ್ ಮಾಡಿದೀವಿ. ಎನಿಥಿಂಗ್, ಸೊ ಇದಕ್ಕೆ ಇಟ್ ಇಸ್ ನಾಟ್ ಸ್ಕ್ರೂಡ್ ಟು ದ ವಾಲ್. ಸೊ ಇಟ್ ಇಸ್ ಫ್ರೀ ಸ್ಟ್ಯಾಂಡಿಂಗ್, ಇದು ಬೀಳಲ್ಲ. ಸೊ ನಮ್ಮ ಕಾರ್ಪೆಂಟರ್ ಅವರು ಫುಲ್ ಮೇಲಿಂದ ಕೆಳಗೆ ಕರೆಕ್ಟ್ ಆಗಿ ಫಿಟ್ ಮಾಡಿದ್ರೆ, ಸೊ ದಟ್ ಇಟ್ ಡಸಂಟ್ ಟಾಪಲ್, ನೋ ನೇಲ್ಸ್ ಟು ದ ಇದು ವಾಲ್. ಮತ್ತೆ ಈ ಮನೇಲಿ ನಾನು ಅಬ್ಸರ್ವ್ ಮಾಡ್ದಂಗೆ ನೀವು ಸಂಪೂರ್ಣ ಎಕ್ಸ್ಪೋಸ್ಡ್ ವಾಲೇ ಬಳಸಿದ್ದೀರಲ್ಲ? ಹೌದು ಸರ್. ಓಕೆ. ಮೋಸ್ಟ್ಲಿ ಎಲ್ಲ ಕಡೆ ನಾವು ಎಕ್ಸ್ಪೋಸ್ ಮಾಡಿದ್ವಿ. ಅಂಡ್ ಆಫ್ ಕೋರ್ಸ್ ವಿ ಹ್ಯಾವ್ ಸ್ಟೋನ್ಸ್ ಆಲ್ಸೋ. ಓನ್ಲಿ ಇನ್ ದ ಬಾತ್ರೂಮ್ಸ್, ಓನ್ಲಿ ಇನ್ ದ ಬಾತ್ರೂಮ್ಸ್. ಮತ್ತೆ ಕೆಳಗಡೆ ಕಿಚನ್ ಏರಿಯಾ ಅಲ್ಲಿ ಮಾತ್ರ ನಾವು ದ ರೆಗ್ಯುಲರ್ ಬ್ರಿಕ್ಸ್ ಯೂಸ್ ಮಾಡಿದ್ವಿ. ಇಲ್ಲಾಂದ್ರೆ ಎಲ್ಲ ಕಡೆ ವಿ ಯೂಸ್ ಕ್ಲೇ ಬ್ಲಾಕ್ಸ್ ಅಂಡ್ ವಿ ಯೂಸ್ ಸ್ಟೋನ್ಸ್. ಇವೆಲ್ಲ ಪೋರೋಥರ್ಮಲ್ ಬ್ಲಾಕ್ಸ್? ಹೌದು ಸರ್, ಇದು ಹೌದು, ಇದು ಹಾಲೋ ಬ್ಲಾಕ್ಸ್. ಬಟ್ ಇದ್ರದ್ದು ಡಿಫ್ರೆನ್ಸ್ ಏನಂದ್ರೆ, ಹಾಲೋ ಬ್ಲಾಕ್ಸ್ 2 ತರ ಸಿಗುತ್ತೆ. ಒಂದು ಲೋಡ್ ಬ್ಯಾರಿಂಗ್, ಒಂದು ನಾನ್ ಲೋಡ್ ಬ್ಯಾರಿಂಗ್. ಸೊ ನಮ್ದು ಲೋಡ್ ಬ್ಯಾರಿಂಗ್ ವಾಲ್, ನಮ್ದು ವಾಲ್ ಆನ್ ವಾಲ್ ಇದೆ ಕನ್ಸ್ಟ್ರಕ್ಷನ್. ಯಾಕಂದ್ರೆ ನಮ್ಮ ಮನೇಲಿ ಬರೀ 3 ಪಿಲ್ಲರ್ ಇರೋದು, ಓನ್ಲಿ 3 ಪಿಲ್ಲರ್ಸ್. 2 ಪಿಲ್ಲರ್ ಕೆಳಗಡೆ ಇದೆ, ಮತ್ತೆ ಇನ್ನೊಂದು ಇಲ್ಲಿರೋದು ಕಲ್ಲದು ದೊಡ್ಡದು ಒಂದಿದೆ. ಸೊ ದಟ್ ಇಸ್ 3 ಪಿಲ್ಲರ್ಸ್. ದಟ್ಸ್ ರೀಸನ್ ನಾವು ವಾಲ್ ಆನ್ ವಾಲ್ ಕಟ್ಟಿದೀವಿ. ಸೊ ನಾವು ಸತ್ಯ ಸರ್ನ ಕೇಳಿದ್ವಿ, how can we reduce the construction cost anta. So one of the things is reducing the number of pillars. Matte wall on wall kattidre, then we may be able to reduce the construction cost. So that is one of the reasons. And this also comes into the picture. Okay. Filler roofing. Okay. Because it uses almost half the amount of cement required. Concrete. So ಇದು ಇನ್ನೊಂದು ಲೆವೆಲ್. ಹೌದು, ಇದೊಂದು ಲೆವೆಲ್. ಓಕೆ. ಸೊ ಇದು ಫುಲ್ ಯೆಲ್ಲೋ ಆಕ್ಸೈಡ್ ನಾವಿಲ್ಲಿ ನೋಡಬಹುದು. ಇಲ್ಲಿ ನಾವು ಯೆಲ್ಲೋ ಆಕ್ಸೈಡ್ ಮಾಡ್ಬೇಕು. ಸೊ ವಿ ಟ್ರೈ ಟು ಎಕ್ಸ್ಪೆರಿಮೆಂಟ್. ನಮ್ಮನೆ ಸುಮಾರು ಎಕ್ಸ್ಪೆರಿಮೆಂಟ್ ಮಾಡಿದೀವಿ ನಾವು. ಥ್ಯಾಂಕ್ಸ್ ಸತ್ಯ ಸರ್, ಅವರು ಅಲೋ ಮಾಡಿದ್ರು. ಸೊ ಅದಕ್ಕೆ ನಾವು ವಿ ವೆಂಟ್ ಆಕ್ಚುಲಿ ದಿಸ್ ಆಲ್ಸೋ ಕುಡ್ ಹ್ಯಾವ್ ಬೀನ್ ಡನ್ ಬೆಟರ್ ಇಫ್ ಐ ಶುಡ್ ಸೇ. ಇಟ್ ವುಡ್ ಹ್ಯಾವ್ ಒಳ್ಳೆ ಮಾರ್ಬಲ್ ತರ ಬರುತ್ತೆ ಸರ್ ಆಕ್ಚುಲಿ ಇಫ್ ಯು ಡೂ ಇಟ್ ರಿಯಲಿ ವೆಲ್ ಅಂಡ್ ಬ್ಯೂಟಿಫುಲ್. ನೋ ರಿಗ್ರೆಟ್ಸ್ ವಿತ್ ರಿಗಾರ್ಡ್ಸ್ ಟು ಆಕ್ಸೈಡ್ ಫ್ಲೋರಿಂಗ್. ಇಲ್ಲಿ ನೋಡಿ ಸರ್, ಇಲ್ಲಿ ಫಿಲ್ಲರ್ ರೂಫಿಂಗ್ ಇದೆ. ಸೊ ದಿಸ್ ಇಸ್ ನಾವೀಗ ವಿ ಆರ್ ಎಕ್ಸ್ಪೋಸ್ ಟು ದ ಟೆರೆಸ್ ಅಲ್ಲ, ಸನ್ನಿಗೆ. ಸೊ ದಿಸ್ ಆಕ್ಚುಲಿ ಇಸ್ ಹಾಲೋ. ಸೊ ದಟ್ ಇಸ್ ವೈ ಇಟ್ ವಿಲ್ ಕನ್ಸಿಡರ್ಬಲಿ ಕಟ್ ಡೌನ್ ದ ಟೆಂಪರೇಚರ್. ಎಸ್. ಓಕೆ. ಸೊ ಬಹಳ ಸುಂದರವಾದಂತ ಒಂದು ಏನು
ಅನ್ಆರ್ಥೋಡಾಕ್ಸ್ ಡಿಸೈನ್ ನೀವು ಇಲ್ಲಿ ನೋಡಬಹುದು. ಹೌದು ಸರ್, ಇಲ್ಲಿ ಸ್ಕೈಲೈಟ್ ಯೂಸ್ ಮಾಡಿದೀವಿ ನಾವು. ಸೊ ಯಾಕಂತ ಹೇಳಿದ್ರೆ ದಿಸ್ ವಾಸ್ ಒನ್ ಆಫ್ ದ ಕಾನ್ಶಿಯಸ್ ಥಿಂಗ್ಸ್ ವಿಚ್ ಸತ್ಯಸ್ ಅವರು ಹೇಳಿದ್ ನಮ್ಗೆ. ಸೊ ಸ್ಕೈಲೈಟ್ ಇದ್ರೆ ಇಲ್ಲಿದ್ರೆ ಈಗ ನಮ್ಗೆ ಈವನ್ 3 ಸೈಡ್ ಮನೆ ಬಂದ್ರೇನು ವಿ ವಿಲ್ ಡೆಫಿನೆಟ್ಲಿ ಹ್ಯಾವ್ ದಿಸ್ ಲೈಟ್ ಥ್ರೂ ಔಟ್. ಓಕೆ, ಸೊ ಇಲ್ಲಿ ಸ್ಕೈಲೈಟ್ ಅನ್ನು ಬೇರೆ ಬೇರೆ ಕಡೆಯಿಂದ ಏನು ಒಳಗೆ ಬರುವಂತ ವ್ಯವಸ್ಥೆ ಹೌದು ಸರ್, ಹೌದು ಸರ್, ಅಲ್ವಾ? ಹೌದು ಸರ್. ಓಕೆ, ಆಲ್ರೈಟ್. ಇಲ್ಲಿ 2 ಬೆಡ್ರೂಮ್, ಇಲ್ಲಿ 2 ಬೆಡ್ರೂಮ್. ಹೌದು ಸರ್. ಸೊ ಬಹಳ ಇಂಟ್ರೆಸ್ಟಿಂಗ್ ಆಗಿದೆ. ಸೇಮ್ ಸರ್, ವಿ ಫಾಲೋ ದ ಸತ್ಯ ಸರ್ ಕಾನ್ಸೆಪ್ಟ್ ಎಲ್ಲ ಕಡೆ. ವಿತ್ ದಿಸ್ ಟಾಲ್ ವಿಂಡೋಸ್, ಕ್ರಾಸ್ ವೆಂಟಿಲೇಷನ್. ಇಲ್ಲಿ ಮಾತ್ರ ನಾವು ದಿಸ್ ಇಸ್ ಬಾತ್ರೂಮ್ ಅಲ್ಲ, ಬಾತ್ರೂಮ್ ವಾಲ್. ಇಲ್ಲಿ ನಾವು ಸಿಮೆಂಟ್ ಅಂಡ್ ರೆಗ್ಯುಲರ್ ಬ್ರಿಕ್ಸ್ ಯೂಸ್ ಮಾಡಿದ್ವಿ, ರೆಗ್ಯುಲರ್ ವಾಲ್ಸ್ ಯೂಸ್ ಮಾಡಿದ್ವಿ. ಇಲ್ಲಾಂದ್ರೆ ಬೇರೆ ಕಡೆ ಎಲ್ಲ ಕಡೆ ವಿ ಯೂಸ್ ಓನ್ಲಿ ಕ್ಲೇ ಬ್ಲಾಕ್ಸ್ ಅಂಡ್ ಸ್ಟೋನ್. ರೈಟ್. ನೀವು ಇಲ್ಲಿ ಒಳಗಡೆ ಕಪ್ಪು ಬಣ್ಣವನ್ನ ಬಳಸಿದ್ರಿ. ಹೌದು ಸರ್, ಕರೆಕ್ಟ್. ವೆರಿ ಪರ್ಟಿಕ್ಯುಲರ್ ರೀಸನ್. ನಾವು ಆಕ್ಚುಲಿ ಒಂದು ಹಳ್ಳಿಗೆ ಹೋಗಿರುವಾಗ ಅಲ್ಲಿ ಅವ್ರ ವಾಲ್ಸ್ ಕಪ್ಪು ಇತ್ತು. ಸೊ ಇಟ್ ಗಿವ್ಸ್ ಅ ವೆರಿ ಟ್ರೆಡಿಷನಲ್ ಲುಕ್ ಇತ್ತು ಅದಕ್ಕೆ. ಸೊ ವಿ ವಾಂಟೆಡ್ ಟು ಇಂಟರ್ಪ್ರೆಟ್ ದಟ್ ಇನ್ ಅವರ್ ಹೌಸ್. ಬಟ್ ಯೂಸ್ಲಿ ಮೇ ಬಿ ವಾಸ್ತು ಪ್ರಕಾರ ಯೂಸ್ಲಿ ಬ್ಲಾಕ್ ಯೂಸ್ ಮಾಡಬಾರ್ದು ಅಂತ ಇದರಲ್ಲಿ ಸುಮಾರು ಜನ ಹೇಳಿ, ಸತ್ಯ ಸರ್ ಹೇಳಿದ್ದು ಬೇಡ ಅಂತ ಹೇಳಿದ್ರೆ, ಬಟ್ ವಿ ವಾಂಟೆಡ್ ದಿಸ್ ಒನ್. ಇನ್ನೊಂದು ಬ್ಯಾಂಡ್ ಅಷ್ಟೇ, ವಾಟ್ ಆರ್ ದ ಬ್ಯಾಂಡ್ಸ್ we've used all black. ಯೂಸ್ಲಿ ಸತ್ಯ ಸರ್ ಮನೆಯಲ್ಲಿ ಅಥವಾ ಬೇರೆ ಇಂತ ಈಕೋ ಫ್ರೆಂಡ್ಲಿ ಹೌಸ್ ಅಲ್ಲಿ the combination for your this will be white color ಅಥವಾ ಇವನ್ ಬೂದು ಬಣ್ಣ ಹಾಕಿದ್ದು ನೋಡಿದೀನಿ. ಹೌದು. ಬ್ಲಾಕ್ ಅನ್ನ ಮಾತ್ರ ನಾನು ನೋಡಿಲ್ಲ, ಅದಕ್ಕೆ ಕೇಳಿದೆ ನಿಮ್ಮ ಹತ್ರ. ನಮ್ದು ಆಚೆ ಕಡೆ ಇಫ್ ಯು see it's all like ಇದು ಬ್ಯಾಂಡ್, it's like cement color. It is like that. Okay. ಈ ಕೆಲವು ಏನು ಟ್ರೈಬಲ್ ಮನೆಗಳನ್ನು ನಾನು ಅಲ್ಲಿ correct sir. So ಇಲ್ಲಿ ನೋಡಿದ್ರೆ ಈ ಕಾಂಬಿನೇಷನ್ ಇದೆ. So the same thing we've got black over here. Okay, all right. So ಇದು ನಾವು here also use stones. ಇಲ್ಲಿ ನೋಡಿದ್ರೆ even here the bathroom also ಬಹಳ ಇಂಟ್ರೆಸ್ಟಿಂಗ್ ಆಗಿದೆ. We have used stone also. ಅಲ್ಲಿ ನಾವು ನ್ಯಾಚುರಲ್ ಸ್ಟೋನ್ ಯೂಸ್ ಮಾಡಿದ್ವಿ. Okay. ಕೊಡಗಲೆಲ್ಲ ಇದೇ ತರ ಮಾಡೋದು ಸರ್, ನ್ಯಾಚುರಲ್ ಸ್ಟೋನ್ ಯೂಸ್ ಮಾಡೋದು. ಅದಕ್ಕೆ so we wanted to implement that. Right. ಇದು ಸೇಮ್ ಸಿಮಿಲರ್. ಇದು ಇನ್ನೊಂದು ಬೆಡ್ರೂಮ್. ಇದು ಥರ್ಡ್ ಬೆಡ್ರೂಮ್. ನಾವು ಕೂತ್ಕೊಂಡು ಸತ್ಯ ಸರ್ ಜೊತೆ ಡಿಸೈನ್ ಮಾಡಾದ್ಮೇಲೆ we did not go for much changes. Very few changes. We added ಒಂದು ಅದೇ ಕೆಳಗಡೆ ಬಾತ್ರೂಮ್ದು, and then we increased that pillar, that main pillar ಮನೆ ಒಳಗಡೆ ಇರೋದು ದೊಡ್ಡ ಪಿಲ್ಲರ್, that was one. ಮತ್ತೆ ಮೇಲೆ ಒಂದು ಲಾಂಡ್ರಿ ರೂಮ್ ನಾವು ಅಡಿಷನಲ್ ಆಗಿ ಮಾಡಿದ್ದು. ಇಲ್ಲಾಂದ್ರೆ we didn't make much changes to the house, and of course skylight ಗೆ. Okay. ಈಗ ಮೇಲೆ ಇನ್ನೊಂದು ಬೆಡ್ರೂಮ್ ಸರ್. ಇದು ಇನ್ನೊಂದು ಲೆವೆಲ್ ಅಲ್ಲ? ಹೌದು ಸರ್, this is the next level. Okay. ಇದಕ್ಕಷ್ಟೇ ನಮ್ಮ ಮನೇಲಿ ಜಾಸ್ತಿ ಟೀಕ್ ಯೂಸ್ ಮಾಡಿಲ್ಲ. we use only acacia. All these are acacia sir. This is very similar to ಕೆಳಗಡೆ ಬೆಡ್ರೂಮ್, but only thing is difference is ತುಂಬಾ ಹೈಟ್ ಜಾಸ್ತಿ, ಸೊ ಇಲ್ಲಿ ನಿಮಗೆ ವಾಲ್ಯೂಮ್ ಜಾಸ್ತಿ ಸಿಗುತ್ತೆ. ಇಲ್ಲಿ ಆಲ್ಮೋಸ್ಟ್ ಡಬಲ್ ಹೈಟ್ ತರ. ಎಸ್ ಸರ್, ಸೀಲಿಂಗ್. ಹೌದು, ಬಿಕಾಸ್ ಇದು ವಾಲ್ಟೆಡ್ ರೂಫ್ ಇತ್ತು. ಸೊ ದೇರ್ ವರ್ 2 ಆಪ್ಷನ್ಸ್. ಒಂದು ಆಕ್ಚುಲಿ 10 feet ಅಲ್ಲೇ ಸ್ಟಾರ್ಟ್ ಮಾಡ್ತಾರೆ. ಸೊ ಇಟ್ ಹ್ಯಾವ್ ಕಮ್ ಫ್ರಮ್ 8 feet and gone for 10 feet. ಆಗ ರೂಮ್ದು ವಾಲ್ಯೂಮ್ ಕಡಿಮೆ ಆಗ್ತಿತ್ತು. ಸೊ ವಿ ಡಿಡ್ಂಟ್ ವಾಂಟ್ ದಟ್. ಸೊ ದಟ್ಸ್ ದ ರೀಸನ್ ಹೇಳಿದ್ವಿ, ಲೆಟ್ ಇಟ್ ಹೈ ಹೋಗ್ಲಿ, ವಾಲ್ಯೂಮ್ ಜಾಸ್ತಿ ಹೋಗ್ಲಿ, ಇಲ್ಲಂದ್ರೆ ಕ್ಲಾಸ್ಟ್ರೋಫೋಬಿಯಾ ಆಗ್ಬಿಡುತ್ತೆ. ಮತ್ತೆ ಅಂಡ್ ವಿ ಗಾಟ್ ದೋಸ್ 2 ವಿಂಡೋಸ್ ಆಲ್ಸೋ ಡನ್ ದೆ, ಕ್ಲೋಸ್ಡ್ ವಿಂಡೋಸ್. ಸೊ ವೆಂಟಿಲೇಷನ್ ಇರುತ್ತೆ ಅಂತ. ರೈಟ್. ಸೊ ಬಹಳ ಬ್ಯೂಟಿಫುಲ್ ವಾಲ್ ಇಲ್ಲಿ ನೋಡಬಹುದು ವೀಕ್ಷಕರೇ. ಸೊ ಎಕ್ಸ್ಪೋಸ್ಡ್ ಸ್ಟೋನ್ ತುಂಬಾ ಚಂದ ಕಾಣ್ತಾ ಇದೆ. ಮತ್ತೆ ಈ ಸ್ಟೋನ್ ಅನ್ನು ಕೂಡ ಅವರು ತುಂಬಾ ಡ್ರೆಸ್ಸಿಂಗ್ ಮಾಡಲಿಲ್ಲ. ಇದರದ್ದು ಏನು ಸರ್ಫೇಸ್ ದೊರಗಿದೆ ಮತ್ತು ಅನ್ನೀವನ್ ಇದೆ, ಅದನ್ನ ಬಳಸ್ಕೊಂಡಿದ್ದಾರೆ. ಮತ್ತೆ ಅದುವೇ ಒಂದು ರಸ್ಟಿಕ್ ಲುಕ್. ಸೊ ತುಂಬಾ ಚೆನ್ನಾಗಿ ಬಂದಿದೆ. ಅದಕ್ಕೆ ನಮ್ಮ ಮನೇನ ರಸ್ಟಿಕ್ ಕಾಟೇಜ್ ಅಂತ ಹೆಸರು ಹಾಕಿದ್ ಸರ್. ಇದು ನೇಮ್ ಪ್ಲೇಟ್ ಮಾಡಿಲ್ಲ, ಮಾಡ್ಬೇಕೀಗ. ರೈಟ್ ಸರ್, ಈ ಮನೆಯಲ್ಲಿ ಲೈಟಿಂಗ್ ಬಹಳ ಅದ್ಭುತವಾಗಿದೆ ಆಕ್ಚುಲಿ. ಹೌದು ಸರ್, ಹೌದು. ಅಲ್ಲಿಂದ ತೂರಿ ಬರುವಂತ ಏನು ಸ್ಕೈಲೈಟ್, ಹೌದು ಸರ್, ಮತ್ತೆ ವಿಂಡೋದ ಲೈಟ್, ಬಹಳ ಅದ್ಭುತವಾದ ಒಂದು ಲೈಟ್ ಅಂಡ್ ಶೇಡ್ ಪ್ಯಾಟರ್ನ್ ಅನ್ನು ನಾವಿಲ್ಲಿ ನೋಡ್ಬೋದು ವೀಕ್ಷಕರೇ. ಓಪನ್ ಟೆರೆಸ್, ಹಾಗೇನೆ ಸ್ವಲ್ಪ ಯುಟಿಲಿಟಿ ಏರಿಯಾ, ಇಲ್ಲೊಂದು ಯುಟಿಲಿಟಿ ರೂಮ್, ಮೇಲೆ ಹೋದರೆ ವಾಟರ್ ಟ್ಯಾಂಕ್ ಮತ್ತು ಸೋಲಾರ್ ವಾಟರ್ ಹೀಟಿಂಗ್ ಸಿಸ್ಟಮ್ ಇವನ್ನೆಲ್ಲ ಇಲ್ಲಿ ಅಳವಡಿಸಿದ್ದಾರೆ. ಸೊ ಟೋಟಲ್ ಈ ಬಿಲ್ಟಪ್ ಏರಿಯಾ ಎಷ್ಟಿದೆ ಸರ್ ಇಲ್ಲಿ? ಇದು ಬಿಲ್ಟಪ್ ಏರಿಯಾ ಅರೌಂಡ್ 2400 ಇದೆ ಸರ್. 2400, ಸೊ 1400 ಸ್ಕ್ವೇರ್ ಫೀಟ್ ಸೈಟ್ ಅಲ್ಲಿ ಅರೌಂಡ್ 2400 ಕಟ್ಟಿದ್ದೀವಿ ಸರ್. ಈ ಒಂದು ಮನೆಯನ್ನು ಕಟ್ಟೋದಿಕ್ಕೆ ನಿಮಗೆ ವೆಚ್ಚ ಎಷ್ಟಾಯ್ತು ಸರ್? ಸರ್ ನಾವೀಗ ಇದ್ರ ಕಟ್ಟೋಕೆ ನಮಗೆ ಅರೌಂಡ್ 35 to 40 ಆಗಿರುತ್ತೆ ಸರ್. 35 to 40 lakhs. 35. ಸೊ ಅವಾಗ ಏನ್ ರನ್ನಿಂಗ್ ರೇಟ್ ಇತ್ತು, ಮೇ ಬಿ ಅರೌಂಡ್ 1500 per square feet. ಆ ತರನೇ. ಸೊ ಇಟ್ ವಾಸ್ ವೆರಿ ಸಿಮಿಲರ್ ಟು ದಟ್. ಸೊ ನಮಗೆ ಜಾಸ್ತಿ ಆಗ್ಲಿಲ್ಲ ಟು ಕನ್ಸ್ಟ್ರಕ್ಟ್ ದ ಹೌಸ್. ಸರ್, ಈ ಮನೆಯಲ್ಲಿ ನೀವು ಕಳೆದ ಒಂದು 10 ವರ್ಷದಿಂದ ವಾಸ ಮಾಡ್ತಾ ಇದ್ದೀರಿ. ಹೌದು ಸರ್. ನಿಮ್ಮ ಅನುಭವದಿಂದ ಇಕೋ ಫ್ರೆಂಡ್ಲಿ ಮನೆಯನ್ನು ಕಟ್ಟಲಿಕ್ಕೆ ಆಸಕ್ತಿ ಇರುವಂತ ವೀಕ್ಷಕರಿಗೆ ನೀವು ಏನು ಸಲಹೆ ಕೊಡ್ಬೋದು? ಸೊ ನಾವಿ ಮನೆ ಕಟ್ಬಿಟ್ಟು
the experience that we have is inexplicable. So namge we are extremely happy with this kind of environment that we live in, and the vibes that eco-friendly mane kododu and the natural environmental. So that's the feeling you get. Now ಏನೋ ಒಂದು ನ್ಯಾಚುರಲ್ ಹ್ಯಾಬಿಟಾಟ್ ಅಲ್ಲಿ ನಾವು ಇದ್ವಿ, ಅಥವಾ ಒಂದು ರೆಸಾರ್ಟ್ ಅಲ್ಲಿ ಇದ್ವಿ, ಅದೊಂದು ಒಂದು ವಿಲೇಜ್ ಅಲ್ಲಿ ಹಳ್ಳಿಯಲ್ಲಿ ಇರೋ ತರ ಫೀಲಿಂಗ್ ಸಿಗುತ್ತೆ. ಸೊ ಎನಿಬಡಿ ಹೂಸ್ ಇನ್ಸ್ಪೈರ್ಡ್ ಆರ್ ಹೂ ವಾಂಟ್ಸ್ eco-friendly house, I would definitely say close your eyes and go for it. But ಸ್ವಲ್ಪ ಕಾನ್ಶಿಯಸ್ ಆಗಿರ್ಬೇಕು, ಯಾಕಂದ್ರೆ eco-friendly ಅಂದ್ರೆ ಇಟ್ ಮೇ ನಾಟ್ ಬಿ ವೆರಿ ಎಕನಾಮಿಕಲ್ ಸಮ್ ಟೈಮ್. ರೈಟ್ ಸರ್, ಈ ಮನೆಯ ಒಂದು ವಿಶೇಷತೆಯನ್ನು ನಮಗೆ ನೀವು ಸ್ವಲ್ಪ ತಿಳಿಸ್ಕೊಡ್ಬೇಕು. ನೋಡಿ, ನಮ್ಮ ಸಂಸ್ಕೃತಿಯಲ್ಲಿ ಪ್ರವೇಶ ಅನ್ನೋದಕ್ಕೆ ತುಂಬಾ ಅರ್ಥಗಳಿವೆ. ನಮ್ಮೂರಿನ ಯಕ್ಷಗಾನದಲ್ಲಿ ಒಂದು ವೇಷಧಾರಿ ಬರೋದಿರ್ಬೋದು, ಸಿನಿಮಾದಲ್ಲಿ ರಾಜ್ಕುಮಾರ್ ಬರೋದಿರ್ಬೋದು, ಯಾವ ಹೊತ್ತಿಗೆ ಅಂತ. ಮನೆಯಲ್ಲೂ ಕೂಡ ಅದು ಇದ್ದೇ ಇರುತ್ತೆ. ಈಗ ನಾವು ಈ ಮನೆಯನ್ನ ಪ್ರವೇಶ ಮಾಡುವಾಗ ಒಂದು ರೀತಿ ನೋಡಿ, ಇಲ್ಲಿಗ ನಾವು ಈಗ ನಾನು ಈಗ ಇಲ್ಲಿ ಬರ್ತಾ ಇದ್ದೇನೆ, ಪೂರ್ತಿಯಾಗಿ ತೆರ್ಕೊಂಡಿದೆ. ಇಲ್ಲಿ ಒಂದು ರೀತಿಯ ಸಾಮಗ್ರಿ ಕಾಣುತ್ತೆ, ಬಣ್ಣ ಕಾಣುತ್ತೆ. ಹಾಗೆ ಇನ್ನು ಮುಂದೆ ಬಂದಾಗ ಕೂಡಲೇ ನೆರಳು ಆವರಿಸ್ತಾ ಬರ್ತದೆ. ಸೊ ಅಲ್ಲಿ ಬೆಳಕು, ಇಲ್ಲಿ ನೆರಳು, ಅಲ್ಲಿ ಆಕಾಶದವರೆಗೆ ತೆರ್ಕೊಂಡಿದೆ, ಇಲ್ಲಿ ತಲೆ ಮೇಲೆ ಹಂಚಿನ ಒಂದು ಜಗಲಿ ಕಟ್ಟೆ ಇದೆ. ಇನ್ನು ನಾವು ಮುಂದೆ ಬಂದಾಗ ಇಲ್ಲೊಂದಿಷ್ಟು ಚೆನ್ನಾಗಿ ಇಟ್ಕೊಂಡಿದ್ದಾರೆ. ಆಕ್ಚುಲಿ ಇವರು ಕಾವೇರಮ್ಮ ಬಿದ್ದಪ್ಪನವರು ತುಂಬಾ ಪರಿಸರ ಸ್ನೇಹಿಗಳು ಕೂಡ. ಇಲ್ಲಿ ಬಂದುಕೊಳ್ಳಿ ಏನೋ ಒಂದು ಮನಸ್ಸಿಗೆ ಮುದ ಕೊಡುವಂತದ್ದು, ಏನೋ ಒಂದು ಮನಸ್ಸಿಗೆ ನಮಗೊಂದು ಖುಷಿ ಕೊಡುವಂತದ್ದು, ಅದು ತುಂಬಾ ಮುಖ್ಯ ಪ್ರವೇಶದಲ್ಲಿ. ಅಲ್ಲಿಂದ ಒಳಗಡೆ ಬಂದಾಗ ಈಗ ನಾವು ಒಳಗಡೆ ಬಂದ ಕೂಡಲೇ ಜನರಿಗೆ ಏನ್ ಕಾಣ್ತದೆ, ಹೆಚ್ಚಿನ ಮನೆಗಳಲ್ಲಿ ಏನಾಗುತ್ತೆ, ಈ ರೀತಿ ಒಳಗಡೆ ಬಂದಾಗ ಒಂದು ಕೋಣೆ ಇರ್ತದೆ, ಸ್ವಲ್ಪ ಹೆಚ್ಚು ಕತ್ತಲಿರ್ತದೆ. ಅಲ್ಲಿ ಬೆಳಕಿನ ಲೈಟ್ ಹಾಕೊಂಡ್ರೆ ಆಗಲ್ಲ. ಇಲ್ಲಿ ಹಗಲೊತ್ತಲ್ಲಿ ಬಂದ ಕೂಡಲೇ ಏನಾಗುತ್ತೆ, ಇಲ್ಲಿ ಮೇಲಿಂದ ಹೀಗೆ ಸೂರ್ಯನ ಬೆಳಕು ಬರ್ತಾ ಇರ್ತದೆ. ಸ್ವಲ್ಪ ಸಾಧಾರಣ ಮಟ್ಟಿಗೆ ಈಗ 10ನೇ ಬಾರಿ ಬರೋವರಿಗಲ್ಲ, 10ನೇ ಬರೋವರಿಗೆ ಬಂದ ಕೂಡಲೇ ಒಂದು ಈ ರೀತಿ ಒಂದು ಬೆಳಕು ಕಾಣೋದಿದೆ ಅಲ್ಲ. ಹೀಗೆ ನೆರಳು ಬೆಳಕು, ಬೆಳಕು ನೆರಳು, ಎತ್ತರವಾಗಿರುವಂತಹ ಒಂದು ಜಾಗ, ಹಾಗೆ ಸ್ವಲ್ಪ ತಗ್ಗಲ್ಲಿರುವಂತಹ ಜಾಗ, ರೂಫಿನ ದೃಷ್ಟಿಯಿಂದ ಹೇಳೋದಾದ್ರೆ ಇದು ಇಡೀ ಬಂದಾಗ, ಮತ್ತೆ ಇಲ್ಲಿ ಬಂದ ಕೂಡಲೇ ಇದು ಈ ಮನೆ ಕೇವಲ 30, 40, 30, 40 ಒಂದು ನಿವೇಶನ ಆದರೂ ಕೂಡ ಇಲ್ಲಿ ನಿತ್ತವರಿಗೆ ಅಲ್ಲಿವರೆ ಕಾಣ್ತದೆ. ಇದು ಸಾಧಾರಣ ಮಟ್ಟಿಗೆ ಇದೊಂದು ಎಷ್ಟು 30, 40 ನಿವೇಶನ ಅಲ್ಲ ಅನ್ನೋ ಒಂದು ಭಾವನೆ ಬರುತ್ತೆ. ನಾವು ಇದನ್ನ ಸೆನ್ಸ್ ಆಫ್ ಸ್ಪೇಸ್ ಅಂತ ಹೇಳ್ತೇವೆ ಇಂಗ್ಲಿಷಲ್ಲಿ ಹೇಳುವಾಗ. ವೈಶಾಲ್ಯತೆ ಇರುತ್ತೆ. ಎಷ್ಟೋ ಮನೆಗಳು ಒಳಗಡೆ ಬಂದುಕೊಳ್ಳಿ ಸ್ವಲ್ಪ ಕಿರಿದಾಗಿರ್ತದೆ, ಇದು ವಿಸ್ತಾರವಾಗಿರ್ತದೆ. ಮತ್ತೆ ಇಲ್ಲಿ ಹೆಚ್ಚು ಗೋಡೆಗಳಿಲ್ಲ, ಆದ್ರೂ ಕೂಡ ಇದೊಂದು ವಿಸ್ತಾರವಾದ ವೈಶಾಲ್ಯತೆ ಈ ಮನೆಗೆ ಬರ್ತದೆ. ಇದು ಎರಡನೇದು, ಒಂದು ಪ್ರವೇಶ ಆಯ್ತು, ಒಳಗಡೆ ಬಂದ ಕೂಡಲೇ ಈ ಒಂದು ವಿಸ್ತಾರವಾಗಿ ಕಾಣುವಂಥದ್ದು. ಆದ್ರೆ ನೋಡಿ, ಇಲ್ಲಿ ಬಂದಾಗ ಈಗ ಊಟ ಮಾಡುವ ಜಾಗ ಅವರು ಒಪ್ಕೊಂಡಿದ್ರು, ನಮಗೆ ಅದು ಕಂಡ್ರೆ ಏನು ಅಡ್ಡಿ ಇಲ್ಲ, ಓಪನ್ ಪ್ಲಾನಿಂಗ್ ಅಂತ ಹೇಳ್ತೇವೆ. ಆದ್ರೆ ಅಡಿಗೆ ಕೋಣೆ ಕಾಣಬಾರ್ದು ಅಂದ್ರೆ ನೋಡಿ, ಇಲ್ಲಿ ನಿಂತವರಿಗೆ ಅಡಿಗೆ ಕೋಣೆ ಕಾಣೋದಿಲ್ಲ, ಅಥವಾ ಮಲಗೋ ಕೋಣೆ ಕಾಣೋದಿಲ್ಲ, ಏನೂ ಕಾಣೋದಿಲ್ಲ. ಅಂದ್ರೆ ಒಂದು ರೀತಿ ಆಪ್ತತೆ, ಪ್ರೈವೇಸಿ. ಇದು ಕೂಡ ಒಬ್ಬೊಬ್ಬರ ಜೀವನ ಪದ್ಧತಿ. ಈಗ ಕೆಲವರಿಗೆ ಕಂಡ್ರೆ ಏನಾಯ್ತು ಇರ್ಲಿ ಅಂತ ಹೇಳೋರು ಇರ್ತಾರೆ, ಆದ್ರೆ ಕೆಲವರಿಗೆ ಹಾಗಲ್ಲ. ಯಾರೇ ಒಬ್ಬರು ಅತಿಥಿ ಬಂದಾಗ, ಸ್ನೇಹಿತರು ಬಂದಾಗ ಇಲ್ಲಿ ಮಾತ್ರ ಇರುವಾಗ ಅಡಿಗೆ ಕೋಣೆ ಅಥವಾ ಬೆಡ್ರೂಮ್ ಎಲ್ಲೋ ಕಾಣಬಾರ್ದು ಅಂತ ಇರುತ್ತೆ. ಆ ರೀತಿಯಾದಂಥ ಒಂದು ವಿನ್ಯಾಸದ ಕ್ರಮ ಕೂಡ ಈ ಮನೆಯಲ್ಲಿ ಬಂದಿದೆ. ನಾವು ಇದನ್ನು ಸೆನ್ಸ್ ಆಫ್ ಪ್ರೈವೇಸಿ ಅಂತ ಹೇಳ್ತೇವೆ ನಾವು ಅದನ್ನು ಹೇಳುವಾಗ. ಮತ್ತೆ ಇನ್ನೊಂದು ವಿಷಯ, ಈ ಮನೆಯಲ್ಲಿ ಇರುವಂತಹದ್ದು, ನಾವು ಈ ರೀತಿ ಒಳಗಡೆ ಬಂದಾಗ ಆ ಮನೆ ತೆರ್ಕೊಂಡು ಹೋಗುವಂತ ರೀತಿ. ಈಗ ನಾವು ಇಲ್ಲಿ ಬಂದ್ವಿ, ನಾನು ಇಲ್ಲಿವರೆಗೆ ಬಂದಿದ್ದೇನೆ. ಈಗ ಇಲ್ಲಿ ಇದು ತುಂಬಾ ಚಿಕ್ಕ ಮನೆ ಆದ್ರೂ ಕೂಡ ನೋಡಿ, ಈಗ ಇಲ್ಲಿವರೆಗೆ ಬರ್ತೇನೆ. ಈಗ ಇಲ್ಲಿಂದ ನೋಡುವಾಗ ಈಗ ಅಲ್ಲಿ ಆ ಮೆಟ್ಲಿನ ಭಾಗ ತೆರ್ಕೊಳ್ಳುತ್ತೆ, ಓಪನ್ಸ್ ಅಪ್. ನಾನು ಇನ್ನೂ ಒಂದು 4 ಹೆಜ್ಜೆ ಮುಂದೆ ಬಂದರೆ ದೇವರ ಕೋಣೆ ತೆರ್ಕೊಳ್ಳುತ್ತೆ, ಆ ಕಡೆಯಿಂದ ಅಡಿಗೆ ಕೋಣೆ ತೆರ್ಕೊಳ್ಳುತ್ತೆ. ಈಗ ನಾವು ಮನೆಗೆ ಬರ್ತಾ 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 ಮನೆ ತೆರ್ಕೊಳ್ತಾ ಹೋಗ್ತದೆ. ಸರ್, ಈ ತರದ ಮನೆಗಳಲ್ಲಿ ಈಗ ನೀವು ಇಲ್ಲಿ ಎಕ್ಸ್ಪೋಸ್ಡ್ ವಾಲ್ ಬಳಸಿದ್ದೀರಿ, ಅದು ಕೂಡ ಒಂಥರ ಆಲ್ಟರ್ನೇಟ್ ಆಗಿ ಕಲ್ಲು ಮತ್ತೆ ಏನು ಈ ಕೆಂಪು ಇಟ್ಟಿಗೆ ಇದರ ಒಂದು ಕಾಂಬಿನೇಷನ್. ಸೊ ಇಲ್ಲಿ ನೀವು ಸೌಂದರ್ಯ ಪ್ರಜ್ಞೆಯನ್ನು ತೋರಿಸ್ತೀರಿ. ಸೊ ಇದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡಿ, ಇದರ ಪರಿಕಲ್ಪನೆ ಏನು ಅಂತ. ಇದೊಂದು ತುಂಬಾ ಆಳವಾದ ಪ್ರಶ್ನೆ ಕೂಡ ಆಗುತ್ತೆ ಒಂದು ರೀತಿಯಲ್ಲಿ. ನಾವು ಹಲವಾರು ಕಾರಣಕ್ಕಾಗಿ ನಾವು ಯಾವುದೋ ಒಂದು ಬೆಟ್ಟಕ್ಕೋ ನದಿಗೋ ಎಲ್ಲೋ ಹೋಗ್ತೇವೆ, ಟ್ರೆಕ್ಕಿಂಗ್ ಅಂತೂ ಹೋಗ್ತಾರೆ. ಸುತ್ತಮುತ್ತ ನಾವು ಈ ರೀತಿ ಹೋದಾಗ ತೋಟ, ಗದ್ದೆ, ಹೊಳೆ ಯಾವುದೇ ಇರಲಿ, ನಾವೇನು ನೋಡ್ತೇವೆ, ಪ್ರಕೃತಿ ಸಹಜವಾದಂಥ ಹಲವಾರು ವಿಷಯಗಳು ಅಲ್ಲಿ ಸುತ್ತಮುತ್ತ ಇರ್ತವೆ. ಅದೆಲ್ಲವೂ ಕೂಡ ನಮ್ಮ ಕಣ್ಣಿಗೆ ಗ್ರಾಹ್ಯವಾಗುತ್ತೆ, ಹೋಗುತ್ತೆ, ಅಲ್ಲಿ ಶಬ್ದಗಳು ಕೂಡ ಕೇಳಿಸ್ತಾ ಹೋಗ್ತದೆ. ಅದೇ ನೋಡಿ ಇವತ್ತಿನ, ನಾನು ಇದನ್ನು ಯಾರ ಬಗ್ಗೂ ಕೆಟ್ಟದಾಗಿ ಹೇಳೋದಲ್ಲ, ಆದರೆ ಏನು ಅಪಾರ್ಟ್ಮೆಂಟುಗಳು, ಫ್ಲ್ಯಾಟುಗಳಂತೇಳಿ ಲಕ್ಷಾಂತರ ಸಂಖ್ಯೆಯಲ್ಲಿ ಆಗ್ತಾ ಇವೆ ಇವತ್ತು, ಅವುಗಳ ಒಳಗಡೆ ಹೋದರೆ ಅಲ್ಲಿ ಏನು ವಿಶೇಷ ಕಾಣೋದಿಲ್ಲ, ಬರೀ ಒಂದಷ್ಟು ಗೋಡೆಗಳಿರ್ತವೆ. ಪ್ರಾಕೃತಿಕವಾದಂಥ ಅಂಶಗಳನ್ನು ನಾವು ಒಂದು ಮನೆ ಒಳಗಡೆ ಅಳವಡಿಸುವ ಕಾರಣಕ್ಕಾಗಿ
ಅದರಲ್ಲಿ ನಮಗೆ ಕಾಣುವಂತಹ ಈ ಸೌಂದರ್ಯ, ನೀವು ಹೇಳಿದ ಶಬ್ದ ನಾನು ಬಳಸೋದಾದ್ರೆ, ಆ ಸೌಂದರ್ಯ ಅಂತ ಏನಿದೆ ಅದು ಏನು ನಮ್ದೇನಲ್ಲ, ಅದ್ರ ಸತ್ಯಪ್ರಕಾಶದ್ದು ಏನಿಲ್ಲ, ಬಿದ್ದಪ್ಪಂದು ಏನಿಲ್ಲ. ಪ್ರಕೃತಿಯಲ್ಲಿ ಏನು ಸೌಂದರ್ಯ ಪ್ರಜ್ಞೆ ಇದೆ ಅದೇ ಸೌಂದರ್ಯವನ್ನು ಇಲ್ಲಿಗೆ ತಂದಿದೆ ಅಷ್ಟೇ ನಾನು ಹೇಳುವಲ್ಲ. ಆಲ್ರೈಟ್. ಆದ್ರೂ ಅದನ್ನೊಂದು ಏನು ಸೂಕ್ತವಾದ ರೀತಿಯಲ್ಲಿ ಏನು ಬಳಸೋದು, ಸಂಯೋಜಿಸುವುದು, ಇವೆಲ್ಲ ನಿಮ್ಮ ಒಂದು ಸ್ವಲ್ಪ ನಾವು, ಯಾಕಂದ್ರೆ ಎಲ್ಲವನ್ನು ಎಲ್ಲೆಲ್ಲೋ ಏನೇನೋ ರೀತಿ ಹಾಕಿರೋದು ನಿಜ ಅದಾಗೋದಿಲ್ಲ. ಹೌದು. ಆದ್ರೆ ಇಲ್ಲಿ ಇನ್ನೊಂದು ಏನಾಯ್ತು ಅಂದ್ರೆ, ಈ ವಿನ್ಯಾಸ ಕ್ರಮವೂ ನಮಗೆ ಇಲ್ಲಿ ಸ್ವಲ್ಪ ಭಿನ್ನವಾಗಿ ಬಂತು, ನೈಸರ್ಗಿಕ ಸಾಮಗ್ರಿಗಳು ಬಂತು, ಅಷ್ಟೇ ಮಟ್ಟಿಗೆ ಸ್ವಲ್ಪ ಭಿನ್ನವಾದಂಥ ರೀತಿಯಲ್ಲಿ ಕಟ್ಟುವ ಕೆಲವು ಕ್ರಮಗಳು ಕೂಡ ಬಂತು ಇಲ್ಲಿ ಈ ಮನೆಯಲ್ಲಿ ಬಂತು. ಉದಾಹರಣೆಗೆ ಹೇಳೋದಾದ್ರೆ, ಈಗ ಇಲ್ಲಿ ನೋಡಿ, ಇಲ್ಲಿ ಒಂದು ಕಲ್ಲಿನ ಗೋಡೆ ಕಾಣಿಸ್ತಾ ಇದೆ ನಿಮಗೆ. ಈ ಕಲ್ಲು ಗೋಡೆ ಮೇಲಿನ ಮಹಡಿಗೆ ಹೋದಾಗ ಒಂದಿಷ್ಟು ಕಲ್ಲು ಕಂಬವಾಗಿ ಮೇಲೆ ಹೋಗ್ತದೆ. ಇದನ್ನೇ ನಾವು ಈಗ ಬೇರೆಯವರಾಗಿದ್ದರೆ ಅಲ್ಲೊಂದು ಇಲ್ಲೊಂದು 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 ಪ್ರಾಯಶಃ RCC ಕಾಂಕ್ರೀಟ್ನ ಕಂಬಗಳನ್ನು ಹಾಕಿ ಮಾಡ್ತಿದ್ರು. ಏನು ಕಾಂಕ್ರೀಟ್ನ ಕಂಬಗಳ ಬದಲಾಗಿ ಕಲ್ಲಿನ ಕಂಬಗಳನ್ನ ಬಳಸಿದ್ವಿ. ಈಗ ಕೆಳಗಡೆ ಗೋಡೆ ಅದು, ಬಟ್ ಅದರ ಮೇಲೆ ಕಂಬಾಗಿ ಹೋಗುತ್ತದೆ ಕಲ್ಲಿನ ಕಂಬಗಳು. ಕಾಂಕ್ರೀಟ್ ಇಂದು ಒಂದು ಇಷ್ಟಗಲ ಕಂಬ ಬೇಕಾದ್ರೆ ಕಲ್ಲಿಂದ ಒಂದು ಇಷ್ಟಗಲ ಬೇಕಾಗುತ್ತೆ, ಅಷ್ಟೇ ವ್ಯತ್ಯಾಸ. ಆದರೆ ನಾವು ಅದನ್ನು ಗ್ರಹಿಸುವ ರೀತಿಯೇ ಬೇರೆ ಆಗ್ತದೆ. ಅಥವಾ ಈಗ ಇಲ್ಲಿರುವಂಥ ಈ ಮೆಟ್ಲಿನ ವಿನ್ಯಾಸ, ಕಲ್ಲು ಚಪ್ಪಡಿ ಹಾಕಿ ಮಾಡುವಂಥದ್ದು, ಇದು ನಮ್ದೇನಿಲ್ಲ. ಇದರಲ್ಲಿ ಯಾವುದೋ ಒಂದು ಕಾಲದಲ್ಲಿ ನಮ್ಮ ಪೂರ್ವಿಕರು ಈ ಹಳ್ಳಿಗಳಲ್ಲಿ ಬಾವಿಗಳಿಗೆಲ್ಲ ಹಾಕೋದು, ಆ ರೀತಿಯ ಒಂದು ಮೆಟ್ಲಿನ ವ್ಯವಸ್ಥೆ ಬಂತು. ಇದು ಬಿದ್ದಪ್ಪನವರು ಇಷ್ಟಪಟ್ಟು ಮಾಡಿಸ್ಕೊಂಡ್ರು. ನಮಗೇನು, ನನಗೆ ಇಷ್ಟ ಆಗಿಲ್ಲ ಅಂತ, ನನಗೆ ತುಂಬ ಖುಷಿ ಕೊಟ್ಟಿದೆ ಇದು. ಈ ಒಂದು ಸ್ಟೇನ್ಲೆಸ್ ಸ್ಟೀಲ್ನ ತಂತಿಗಳ ಮೂಲಕ ಮಾಡುವಂಥ ರೇಲಿಂಗ್ ಡಿಸೈನ್, ಇದರಿಂದಾಗಿ ಏನಾಯ್ತು, ನಾವಿಲ್ಲಿ ನಿಂತು ನೋಡುವಾಗ ನಮಗೆ ಅಲ್ಲಿರುವಂತಹ ಕಲ್ಲಿನ ಗೋಡೆ ಪೂರ್ತಿಯಾಗಿ ಕಾಣುತ್ತೆ. ಅದೇ ಇಲ್ಲಿ ಕೆಲವೊಮ್ಮೆ ನಾವು ಇಷ್ಟು ದೂರಕ್ಕೇನೆ ಒಂದು 40-50 ಮರ ಕಬ್ಬಿಣ ಅದಿದು ಹಾಕಿ ಮಾಡಿದಾಗ ಆ ಗೋಡೆ ಕಾಣುವುದನ್ನು ಕೂಡ ಇದು ಕಡಿಮೆ ಮಾಡ್ತಿರ್ತಾರೆ. ಈ ರೀತಿಯಂತ ವಿನ್ಯಾಸ ಕ್ರಮಗಳು, ಇದರಿಂದಾಗಿ ಇಲ್ಲಿ ವಿಸ್ತಾರ ಕೂಡ ನಮಗೆ ಹೌದು ಜಾಸ್ತಿ. ಹೌದು ನೋಡಿ, ಅಲ್ಲಿಂದ ಆ ಗೋಡೆಯಿಂದ ಈ ಗೋಡೆವರೆಗೆ ಇಡೀ ಅಗಲ ಕಾಣುತ್ತೆ. ಆ ಕಡೆ ಕಾರ್ ಪೋರ್ಚ್ ಬಂತು ಕಾರಿಗಾಗಿ. ಆ ಕಾರಿಗಾಗಿ ನಾವೇನು ಜಾಗ ಬಿಟ್ಟಿದ್ದೀವಿ, ಉಳಿದಷ್ಟು ಜಾಗ ಇಲ್ಲಿ ಅಗಲ ಸಿಕ್ತು, ಅಲ್ಲಿಂದ ಇಷ್ಟು ಆಳ ಬಂತು. ಹಾಗಾಗಿ ನೋಡುವಾಗ ಮನೆ ವಿಸ್ತಾರವಾಗಿದೆ ಅನ್ನೋದು ಭಾವನೆ ಬರ್ತದೆ. ಮಾಡಿನಲ್ಲಿ ಕೂಡ ಅದು ಈಗಾಗಲೇ ನೀವು ನೋಡಿದ್ದೀರಿ, ಅದನ್ನ ಬೇರೆ ಬೇರೆ ರೀತಿಯಲ್ಲಿ ಮಾಡುವಂತ ಕ್ರಮಗಳಿವೆ. ಇವೆಲ್ಲದನ್ನು ನೀವು ಫಿಲ್ಲರ್ ಸ್ಲ್ಯಾಬ್ ಅಂತ ಕರಿತೀರಾ? ನಾವು ಯಾವುದನ್ನ ಫಿಲ್ಲರ್ ಸ್ಲ್ಯಾಬ್ ಅಂತ ಹೇಳ್ತೇವೆ, ಮೂಲ ತತ್ವ ಏನಂತಂದ್ರೆ, ನಾವು ಒಂದು ಸ್ಲ್ಯಾಬ್ ಅಂತ ಮಾಡುವಾಗ, ಈಗ ಸ್ಲ್ಯಾಬ್ ಅಂತ ಅಂದ್ರೆ ಇದರಲ್ಲಿ ಎಲ್ಲಾ ಕಡೆಗಳಲ್ಲಿ ನಮಗೆ ಸ್ಟೀಲ್ ಮತ್ತೆ ಕಾಂಕ್ರೀಟ್ ಬೇಕಾಗಿಲ್ಲ. ಈ ಸ್ಟೀಲ್ ಮತ್ತೆ ಕಾಂಕ್ರೀಟ್ ಇವೆರಡು ಸೇರಿ ನಾವು ಯಾವುದನ್ನ ಹಸಿರು ಅನಿಲ ಅಂತ ಕರಿತೇವೆ, ಗ್ರೀನ್ ಹೌಸ್ ಗ್ಯಾಸ್, ಸಾಧಾರಣ ಮಟ್ಟಿಗೆ ಜಾಗತಿಕ ಹಸಿರು ಅನಿಲದ 15% ಅಂದಾಜು, 15%, ಕ್ಲೋಸ್ ಟು 15% ಎಮಿಷನ್ ಬರುವಂತಹದ್ದು ಈ ಕಾಂಕ್ರೀಟ್ ಅಂತ ಅದರ ಒಂದು ಮಾಹಿತಿ ಇದೆ. ಇರಲಿ, ಈಗ ನಮಗೆಲ್ಲ ಕಡೆ ಬೇಕಾಗೋದಿಲ್ಲ. ಸೊ ನಾವು ಇಲ್ಲಿ ಎಲ್ಲೋ ಒಂದು ಎರಡು ಕಡೆ ನಾವು ಸ್ಟೀಲ್ ಹಾಕಿರ್ತೇವೆ. ಸ್ಟೀಲ್ ಅದರ ಮಧ್ಯೆ ಪೂರ್ತಿಯಾಗಿ ನಮಗೆ ಕಾಂಕ್ರೀಟ್ ಬೇಕಾಗಿಲ್ಲ. ಅಲ್ಲಿ ನಾವು ಏನ್ ಬೇಕಾದ್ರೂ ತುಂಬಿಸ್ಬೋದು, ಫಿಲ್ಲಿಂಗ್ ತುಂಬಿಸೋದಷ್ಟೇ. ಮಂಗಳೂರು ಹಂಚು ಹಾಕಿ ಲಾರಿ ಬೇಕರ್ ಅವರು ಅದನ್ನು ತುಂಬ ಪ್ರಚಾರ ಪಡಿಸಿದ್ರು ಒಂದಾನೊಂದು ಕಾಲದಲ್ಲಿ. ನಮ್ಮ ಆಫೀಸಲ್ಲಿ ಮಂಗಳೂರು ಹಂಚಾಗಿದೆ, ಈ ತರದ ಮಣ್ಣಿನ ಪಾತ್ರೆಗಳಾಗಿವೆ, ಟೊಳ್ಳಿಟ್ಟಿಗೆಗಳಾಗಿವೆ, ಮತ್ತೆ ಮಣ್ಣಿನ ಇಟ್ಟಿಗೆಗಳನ್ನು ಹಾಕಿ ಮಾಡಿದ್ವಿ. ಒಂದು 10 ಬಗೆಯ 8-10 ಬಗೆಯ ಫಿಲ್ಲರ್ ಸ್ಲ್ಯಾಬ್ಗಳಾಗಿವೆ ನಮ್ಮ. ಇದೊಂದು ರೀತಿಯ ಏನು ವೆಯ್ಟ್ ರೆಡ್ಯೂಸ್ ಮಾಡುವಂತ ಮತ್ತೆ ಖರ್ಚು ಕಮ್ಮಿ ಮಾಡುವಂತ ಒಂದು ಸಾಧನ. ಇದರಿಂದಾಗಿ ನೀವು ಹೇಳಿದಾಗೆ ಇಡೀ ಮಾಡಿನ ಭಾರ ಕಡಿಮೆ ಆಗ್ತದೆ. ಆದ್ರೆ ಅದನ್ನು ಯೋಚನೆ ಮಾಡುವಂತ ಸ್ಟ್ರಕ್ಚರಲ್ ಇಂಜಿನಿಯರ್ ಬೇಕು ನಮಗೆ. ಅದನ್ನ ಅವ್ರು ಯೋಚನೆ ಮಾಡದಿದ್ರೆ ಎಲ್ಲ ಸ್ಲ್ಯಾಬ್ಗೆ ಕೊಡುವಾಗ ಅವರು ಇದಕ್ಕೆ ಸ್ಟೀಲ್ ಕೊಟ್ಬಿಡ್ತಾರೆ, ಕೊನೆಗೆ ಅದೇನು ಉಪಯೋಗ ಇಲ್ಲ. ಇದಾಯ್ತು ಅಂತಂದ್ರೆ ಸ್ಟೀಲ್ ಕಡಿಮೆ ಕೊಡಬೇಕು. ಹಾಗಾಗಿ ಕಾಂಕ್ರೀಟ್ ಕಡಿಮೆ ಆಯ್ತು, ಸ್ಟೀಲ್ ಕಡಿಮೆ ಆಯ್ತು, ಆ ಭಾಗದ ವೆಚ್ಚ ಕಡಿಮೆ ಆಯ್ತು. ಆದ್ರೆ ಸ್ವಲ್ಪ ಲೇಬರ್ ಜಾಸ್ತಿ, ಒಂದು ದಿನ ಅಡಿಷನ್ ಅದನ್ನ ಜೋಡಿಸ್ಲಿಕ್ಕೆ. ಸರ್, ಈಗ ನಾವು ವಿನ್ಯಾಸದ ಬಗ್ಗೆ ಮಾತಾಡ್ತಾ ಇದ್ವಿ. ಇದೀಗ ಏನು ಒಂದು ಕುಟುಂಬದ ಅತ್ಯಂತ ಪ್ರಮುಖ ಸ್ಥಳ ಇದು, ಸೊ ಅಡುಗೆ ಮನೆ ಅನ್ನೋದು. ಸೊ ಇಲ್ಲಿಯ ವಿನ್ಯಾಸದ ಬಗ್ಗೆ ನಿಮ್ಮ ಒಂದು ಪರಿಕಲ್ಪನೆ ಹೇಳಿ ಸರ್. ಈ ಅಡುಗೆ ಮನೆ ಅನ್ನೋದು ನಮ್ಮನ್ನು ಸುಮಾರು ನಿದ್ದೆ ಕೆಡಿಸಿರುವಂತಹ ಒಂದು ವಿಷಯ. ಎಷ್ಟು ದಶಕಗಳಿಂದ ನಾವು 90ರ ದಶಕಗಳಲ್ಲಿ ನಾವು ಈ ತರ ಮನೆಗಳನ್ನ ಮಾಡ್ತಿದ್ದಾಗ ಆರಂಭದ ಕೆಲವು ಮನೆಗಳಲ್ಲಿ ಬಂದಂತ ಸಮಸ್ಯೆ, ಸಾಮಾನು ಇಟ್ಕೊಳ್ಳಿಕ್ಕಾಗಿ ಪ್ರತಿಯೊಬ್ಬರಿಗೆ ಬೇಕಾಗತ್ತೆ. ಅದರ ಜೊತೆಯಲ್ಲಿ ನಾವು ಫುಲ್ ಕಿಟಕಿ ಕೊಟ್ಟಾಗ ಏನಾಗ್ತಿತ್ತು, ಇಡೀ ಒಂದು ಕಿಟಕಿ ಬಂದ ಜಾಗದಲ್ಲಿ ನಾವು ಏನು ಸಾಮಾನು ಇಡ್ಲಿಕ್ಕೆ ಆಗ್ತಾ ಇಲ್ಲ. ಅಥವಾ ಇದನ್ನ ತಗೊಂಡ್ರೆ ಅದು ಬರೋದಿಲ್ಲ, ಅದನ್ನ ಕೊಂಡ್ರೆ ಇದು ಬರ್ತಿರಲಿಲ್ಲ. ಸಾಧಾರಣ ಮಟ್ಟಿಗೆ ಇದು 97-98ರಲ್ಲಿ ಅಂತ ನನ್ನ ನೆನಪು ಈ ಒಂದು ಪ್ರಯೋಗ ಮಾಡಿದ್ದು. ಸೊ ನಮ್ಮ ಅಡಿಗೆ ಕೋಣೆ ಕಟ್ಟೆ ಇದೆ, ಕಟ್ಟೆಯ ಮೇಲೆ ನಾವು ಈ ರೀತಿಯ ಕಿಟಕಿಗಳನ್ನು ತಗೊಂಡು ನೋಡಿ ಎಷ್ಟು ಬೆಳಕು ಬರುತ್ತೆ ನೋಡಿ.
ಮತ್ತೆ ಅದರ ಮೇಲೆ ನಾವು ಸಾಮಾನು ಇಟ್ಕೊಳ್ಳಿಕ್ಕೂ ಸಾಕಷ್ಟು ಜಾಗ ಇದೆ. ಮತ್ತೆ ಅವರ ಮಕ್ಕಳಿಗೆಲ್ಲ ನೋಡಿ ಲವ್ ಯು ಪಾಪ ಅಂತೆಲ್ಲ ಬರೀಲಿಕ್ಕೆಲ್ಲ ಜಾಗ ಇದೆ. ಈಗ ಹಾಗಾಗಿ ನಾವು ದೊಡ್ಡ ಕಿಟಕಿಗಳನ್ನ ಮತ್ತು ಈ ಈ ನಮಗೆ ಸಾಮಗ್ರಿಗಳಿಗೆ ಬೇಕಾದಂಥ ಶೆಲ್ಫ್ಗಳನ್ನ ಎರಡನ್ನೂ ನಾವು ಜೊತೆಯಲ್ಲಿ ಇಟ್ಟು ಯೋಚನೆ ಮಾಡಿ ಇದು ಎರಡೂ ಬರೋ ರೀತಿಯಲ್ಲಿ ಈ ತರ ಮಾಡಿದ್ವಿ. ನಾವು ಇವುಗಳನ್ನ ಕಿರಿದುಂಡಿಗೆ ಅಂದ್ರೆ ಇಂಗ್ಲಿಷಲ್ಲಿ ಹೇಳುವಾಗ ಸ್ಮಾಲ್ ವಿಂಡೋಸ್ ಅಂತ ಹೇಳ್ತೇವೆ. ಒಂದು ರೀತಿಯಲ್ಲಿ ಕಿರಿದಾದ ಕಂಡಿ ಅಂತ ಹೇಳೋ ಅರ್ಥದಲ್ಲಿ. ಇದು ಇಲ್ಲಿರುವಂತಹದ್ದು ಇದಕ್ಕೆ ಇಂಗ್ಲಿಷಲ್ಲಿ ಡಚ್ ಡೋರ್ ಅಂತ ಕರೀತಾರೆ. ಇದು ಕೂಡ ಒಂದು ನಾವು ತುಂಬಾ ಕಡೆ ಬಳಸ್ತಾ ಇದ್ದೇವೆ. ಈಗ ನಾವು ಇಲ್ಲಿ ಗ್ಲಾಸ್ ಡೋರ್ ಹಾಕ್ಲಿಕ್ಕೆ ಆಗುದಿಲ್ಲ, ಯಾಕಂದ್ರೆ ಅದು ಪಕ್ಕದಲ್ಲಿ ಯಾರು ಕಟ್ತಾರೋ ಏನಾಗುತ್ತೋ ಗೊತ್ತಿಲ್ಲ. ಅದ್ರ ಮೇಲೆ ಗಾಳಿ ಬೆಳಕು ಬೇಕಾಗಿದೆ. ಸೊ ಏನ್ ಮಾಡೋದು ಅಂದ್ರೆ ಈ ಬಾಗಿಲನ್ನ ಎರಡು ಭಾಗ ಇದು. ಸೊ ಮೇಲಿನ ಇದು ಗೊತ್ತಾಗತ್ತಲ್ಲ, ಇದು ಇಲ್ಲಿ ಎರಡು ಭಾಗ ಇದೆ. ಸೊ ನಾವು ಕೆಳಗಿನ ಭಾಗವನ್ನು ಮುಚ್ಚಿಟ್ಟು ಕೇವಲ ಮೇಲಿನ ಭಾಗ ತೆಗೆದಾಗ ಇದು ಎಷ್ಟು ಗಾಳಿ ಬೆಳಕು, ಒಂದು ಕಿಟಕಿ ಕೊಡುವಕ್ಕಿಂತ ಹೆಚ್ಚು ಗಾಳಿ ಬೆಳಕು ಕೊಡ್ತಾ ಇದೆ. ಮುಚ್ಚಿದಾಗ ರಾತ್ರಿ ಹೊತ್ತಲ್ಲಿ ಪೂರ್ತಿಯಾಗಿ ಬಾಗಿಲು ಮುಚ್ಚಿದಾಗ ಆಯ್ತು. ಈ ರೀತಿ ಎಲ್ಲ ಮಾಡ್ತೇವೆ. ಇದರಲ್ಲಿ ಅಡಿಗೆ ಕೋಣೆಗಳಲ್ಲಿ ಈ ರೀತಿಯಾಗಿ ಮುಖ್ಯವಾಗಿ ಗಾಳಿ ಬೆಳಕಿಗಾಗಿ. ಮತ್ತೆ ಈ ನಾವು ಕಪಾಟುಗಳನ್ನು ಕೊಡ್ಲೇಬೇಕಾಗತ್ತೆ, ಅದು ಎಷ್ಟು ಬೇಕಷ್ಟು ಕೊಟ್ಟೆ ಕೊಡ್ತೇವೆ. ಈ ಕಿರಿದಾದ ಒಂದು ವಿಂಡೋಸ್ ನೀವೇನು ಅಳವಡಿಸ್ತೀರಿ, ಬಹುಶಃ ಅದೊಂದು ವಿಶೇಷತೆ ಇಲ್ಲಿ. ಇದು ನಮ್ಮ ಆಫೀಸಿನ ಒಂದು ರಬ್ಬರ್ ಸ್ಟಾಂಪ್ ಅಂತ ಹೇಳ್ಬೋದು. ಎಲ್ಲ ಮನೆಯಲ್ಲಿ ಬೇಕಾಗ್ತದೆ. 30-40 ನಿವೇಶನಗಳಲ್ಲಿ ಸಾಕಷ್ಟು ಜಾಗ ಸಿಗುದಿಲ್ಲ ಅನ್ನೋ ಕಾರಣಕ್ಕಾಗಿ ನಾವು ಎಲ್ಲವನ್ನು ಕೆಳಗೆ ಹಾಕ್ಲಿಕ್ಕೆ ಹೊರಟಾಗ ಲಿವಿಂಗ್ ರೂಮ್, ಡೈನಿಂಗ್ ರೂಮ್, ಬೆಡ್ರೂಮ್, ಕಿಚನ್, ಪೂಜಾ, ಸ್ಟೇರ್ ಕೇಸ್ ಎಲ್ಲ, ಕಾರ್ ಪೋರ್ಚ್ ಎಲ್ಲ ಬಂದಾಗ ಎಲ್ಲ ಚಿಕ್ಕದಾಗ್ತದೆ. ಇಲ್ಲಿ ಇದನ್ನ ಮೇಲೆ ತಂದಿರೋ ಕಾರಣ ಈ ಒಂದು ಕೋಣೆನ ಕೆಳಗಿನ ಭಾಗ ವಿಸ್ತಾರ ಆಯ್ತು, ಮುಖ್ಯ ಕಾರಣ. ಇನ್ನು ಕೆಲವು ಜನ ಹೀಗೆ ಮೇಲೆ ಕೆಳಗೆ ಮಾಡಿದ ಕಾರಣ ಅದರಲ್ಲಿ ಒಂದು ಬೇರೆ ತರ ಚಂದ ಸಿಗತ್ತೆ. ಈ ಮನೆಯಲ್ಲಿ ಎರಡು ಚಂದ ಬಂತು. ಇದನ್ನು ಮಾಡುವಳು ಕೂಡ 2-3 ಕ್ರಮಗಳಿದೆ. ಈ ಮನೆಯಲ್ಲಿ ಮಾಡಿದ್ದು ಇದೀಗ ನಾವು ಮೆಟ್ಲಲ್ಲಿ ಬಂದು ಇದನ್ನ ಲ್ಯಾಂಡಿಂಗ್ ಅಂತ ಕರಿತೇವೆ, ಮಧ್ಯಭಾಗದಲ್ಲಿ. ಸೊ ಲ್ಯಾಂಡಿಂಗ್ ನ ಲೆವೆಲ್ ಅನ್ನ ತಗೊಂಡು ಇಲ್ಲೊಂದು ಬೆಡ್ರೂಮ್ ಹಾಕಿದ್ವಿ, ಮಲ್ಗೋ ಕೋಣೆ ಇಲ್ಲಿ ಬಂತು. ಇನ್ನು ಒಂದು 6 ಮೆಟ್ಲು ಮೇಲೆ ಹೋದಾಗ ನಮ್ಗೆ ಕೂತ್ಕೊಳ್ಳೋ ಕೋಣೆ ಬಂತು, ಫ್ಯಾಮಿಲಿ ಸ್ಪೇಸ್ ಬಂತು. ಇನ್ನು ಕೆಲವು ಜನ ಏನ್ ಮಾಡ್ತಾರೆ ಅಂದ್ರೆ ಒಂದು ನಿವೇಶನವನ್ನೇ ಸ್ವಲ್ಪ ಒಂದು ಕಡೆ ಅಗದು ಬಿಟ್ಟು, ಈಗ ಇದು ನಮ್ಮ ನಿವೇಶನ ಇರುತ್ತೆ, ಸ್ವಲ್ಪ ಅಗದು ಬಿಡ್ತಾರೆ, ಈ ಮಣ್ಣನ್ನು ಇಲ್ಲಿ ಹಾಕ್ತಾರ, ಆ ರೀತಿ ಮಾಡುವವರು ಇದ್ದಾರೆ. ಅಂದ್ರೆ ಅದೇ ಬೇಕು ಅಂತ ಕನಸು ಕಾಣುವರು. ಹಾಗಾಗಿ ಇಲ್ಲಿ ಇದೊಂದು ಆ ರೀತಿಯಾದಂತ ಇದು ಬೇರೆ ಬೇರೆ ಮಟ್ಟದಲ್ಲಿ ಬರಲೇಬೇಕು ಅನ್ನೋದು ಹಠಕ್ಕೆ ಬಂದದ್ದಲ್ಲ, ಇದು ಅನುಕೂಲಕ್ಕಾಗಿ ಬಂದಿರೋದು. ಸರ್, ಈ ತರದ ಒಂದು ಎಕ್ಸ್ಪೋಸ್ಡ್ ವಾಲ್ ಇರುವಂತ ಏನು ಮನೆಗಳಲ್ಲಿ ಇಲೆಕ್ಟ್ರಿಕಲ್ ಮತ್ತೆ ಪ್ಲಂಬಿಂಗ್ ಲೈನ್ಸ್ ಅನ್ನ ನೀವು ಯಾವ ತರ ಪ್ಲಾನ್ ಮಾಡ್ತೀರಿ? ಇದರಲ್ಲಿ 2-3 ವಿಷಯಗಳಿದೆ. ಈಗ ನಾವು ಯಾವುದೇ ಮನೆ ನೋಡಿದ್ರು ಕೂಡ ಈಗಿನ ಕಾಲದಲ್ಲಿ ನಮಗೆ ಹೊರಗಡೆ ಯಾವ ಪೈಪು ಕಾಣುವುದಿಲ್ಲ, ಇದರಲ್ಲಿ ಕೂಡ ಕಾಣಬಾರ್ದು ಅಂತ ನಮ್ಮ ಯೋಚನೆ ಇರೋದು. ಹಾಗಾಗಿ ಒಳಗಡೆ ಹಾಕ್ಸಿದ್ದೇವೆ. ಆದ್ರೆ ಈ ಎಲ್ಲಾ ರೀತಿಯ ಕರೆಂಟಿನ ಕೆಲಸ ಮಾಡುವವರಿಗೆ ಕೆಲವೊಮ್ಮೆ ಇದನ್ನು ಹೇಗೆ ಹಾಕುದು ಅಂತ ಗೊತ್ತಾಗುದಿಲ್ಲ. ಕೆಲವೊಮ್ಮೆ ಆರಂಭದಲ್ಲಿ ಯಾರಾದ್ರೂ ಒಬ್ಬರು ಹೊಸ ವ್ಯಕ್ತಿ ಬಂದ್ರೆ ನಾವು ಹೇಳ್ಕೊಡ್ತೇವೆ ಹೇಗಂತ. ಈ ಗೋಡೆಯ ಒಳಗಡೆಗೆ ಸಣ್ಣ ತೂತು ಮಾಡಿ ಆ ತೂತಿನ ಮೂಲಕ ಆ ಪೈಪ್ ಹೋಗಿ ಅದರ ಒಳಗಡೆ ಮತ್ತೆ ವೈರ್ಗಳನ್ನು ಹಾಕಿ ಎಲ್ಲಿ ಬೇಕೋ ಅಲ್ಲಿ ಸ್ವಿಚಸ್, ಲೈಟ್ಸ್ ಅನ್ನು ಕೊಡ್ತೇವೆ. ಇದರಲ್ಲಿ ಕಲ್ಲಿನ ಗೋಡೆಯಲ್ಲೂ ಕೂಡ ಹಾಗೆ ಗೋಡೆ ಕಟ್ಟುವಾಗಲೇನೆ ಅದರ ಒಳಗಡೆಯಿಂದ ಕೊಡ್ತಾ 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 ಹೋಗ್ತೇವೆ. ಮತ್ತೆ ಅದರಲ್ಲಿ ಕೆಲವೊಂದು ಕಡೆ ಸ್ವಲ್ಪ ಸಮಸ್ಯೆಗಳಾಗೋದಿದೆ, ಇಲ್ಲ ಅಂತಲ್ಲ. ಅದನ್ನ ಅನುಭವ ಇರುವಾಗ ನಾವು ಬಗೆಹರಿಸ್ಕೊಳ್ತೇವೆ. ಕೆಲವೊಮ್ಮೆ ಕಿಟಕಿ ಬದೀನಲ್ಲಾಗಿ ತಗೊಂಡು ಹೋಗ್ತೇವೆ. ಕೆಲವೊಮ್ಮೆ ಈ ರೀತಿಯಾಗಿ ಏನಾದ್ರು ಒಂದು ತೊಲೆ ಬೀಮ್ ಬಂದ್ರೆ ಅದರೆಲ್ಲೋ ಒಂದು ಈ ಕಲ್ಲು ಮತ್ತೆ ತೊಲೆ ಆ ಬೀಮ್ ಸೇರುವ ಜಂಕ್ಷನ್ ನಲ್ಲಿ ತಗೊಂಡೋಗಿ ಅಲ್ಲಿ ಹಾಗೆ ತಗೊಂಡು ಹೋಗ್ತೇವೆ. ಈ ರೀತಿಯಾಗಿ ಕೆಲವೊಮ್ಮೆ ತಗೊಂಡು ಹೋಗ್ತೇವೆ. ಬಿಲ್ಡಿಂಗ್ ಟೈಮ್ ನಲ್ಲೇ ಇದನ್ನ ಪ್ಲಾನ್ ಮಾಡ್ತೀರಿ ಅಲ್ವಾ? ಹೆಚ್ಚಾಗಿ ಏನಂದ್ರೆ ಈಗ ಇದು ಗೋಡೆ ಮೇಲೆ ಗೋಡೆ ಇರುವಂತ ಮನೆಯಾದ ಕಾರಣ ಇದರಲ್ಲಿ ಒಂದು RCC ಕಂಬ ಅಲ್ಲಿ ಹೊರಗಡೆ ಕಾರ್ ಪೋರ್ಚಿನ ಹೆಸರಿನಲ್ಲಿ ಬಂದಿದೆ. ಒಳಗಡೆಗೆ ಎಲ್ಲೂ RCC ಕಂಬಗಳು ಯಾವುದಿಲ್ಲ. ಹಾಗಾಗಿ ನಾವು ಈ ಗೋಡೆ ಮೇಲೆ ಗೋಡೆ ಕಟ್ಟುವಾಗ ಈ ಕರೆಂಟಿನ ಪೈಪ್ಗಳನ್ನು ಎಲ್ಲ ಹಾಕೋದು ಅದನ್ನೆಲ್ಲ ನಾವು ಮೊದಲೇ ಸಂಯೋಜಿಸಿಯೇ ಮಾಡಬೇಕಾಗುತ್ತೆ ನಾವು. ಸರಿ, ಒಂದು ಸುಂದರವಾದ ಮನೆಯನ್ನು ನೀವು ಡಿಸೈನ್ ಮಾಡಿದ್ದೀರಿ, ಅಭಿನಂದನೆಗಳು. ಮತ್ತು ಈ ಒಂದು ಎಪಿಸೋಡಿಗೆ ನೀವು ಬಂದಿದ್ದು ನಮಗೆ ತುಂಬಾ ವ್ಯಾಲ್ಯೂ ಅಡಿಷನ್ ಆಯಿತು. ಅನೇಕ ಏನು ತಾಂತ್ರಿಕ ವಿಚಾರ ನಿಮ್ಮಿಂದ ತಿಳಿತು. ಸೊ ನಮ್ಮ ವೀಕ್ಷಕರ ಪರವಾಗಿ ನಿಮಗೆ ಧನ್ಯವಾದಗಳು. 16 ಜನ ಸೇರಿದರೆ ಒಂದು ಒಳ್ಳೆ ಮನೆ ಆಗೋದು. ಹಾಗೆ 16 ಜನ ಸೇರಿ ಆಗಿರುವಂಥ ಮನೆ, ಅದರ ಎಲ್ಲ ಕ್ರೆಡಿಟ್ಸ್ ಅಂತ ಏನು ಹೇಳ್ತೀವಿ ಅದು ನನಗೊಬ್ಬನಿಗೆ ಬರಬಾರ್ದು. ಅದನ್ನು ಹೇಳ್ಕೊಂಡು ನಮಸ್ಕಾರ. ರೈಟ್, ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಒಂದು ಸುಂದರವಾದಂಥ ಒಂದು ಈಕೋ ಫ್ರೆಂಡ್ಲಿ ಮನೆಯ ಏನು ಹೋಮ್ ಟೂರನ್ನು ನಮಗೆ ಮಾಡಿಸ್ಕೊಟ್ಟಿದ್ದೀರಿ. ನಿಮ್ಮ ಅತ್ಯಂತ ಅಮೂಲ್ಯವಾದ ಸಮಯವನ್ನು ನಮಗೋಸ್ಕರ ನೀವು ಮೀಸಲಿಟ್ಟು ಈ ಒಂದು ಹೋಮ್ ಟೂರನ್ನು ನಮಗೆ ಮಾಡಿಸಿಕೊಟ್ರಿ. ನಮ್ಮ ವೀಕ್ಷಕರ ಪರವಾಗಿ ನಿಮಗೆ ಧನ್ಯವಾದಗಳು. ಥ್ಯಾಂಕ್ ಯು ವೆರಿ ಮಚ್ ಸರ್. ನಮ್ಮ ಫೀಚರ್ ಮಾಡಿದ್ದು, ಎಸ್ಪೆಷಲಿ ನಮ್ಮ ಮನೇನ ಫೀಚರ್ ಮಾಡಿದ್ದು ನೀವು. ಸೊ ಐ ಹೋಪ್ ದಿಸ್ ಇನ್ಸ್ಪೈರ್ಸ್ ಮೋರ್ ಪೀಪಲ್ ಟು ಬಿಲ್ಡ್ ಈಕೋ ಫ್ರೆಂಡ್ಲಿ ಹೌಸ್. ಮತ್ತು ಈ ಥರ ಮನೆ ಕೊಟ್ಕೊಂಡು ಅದರಲ್ಲಿ ಚೆನ್ನಾಗಿ ಖುಷಿಯಾಗಿ ಸುಖವಾಗಿ ಇರಲಿ ಅಂತ ನನ್ನ ವಿಶಸ್ ಸರ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ವೆರಿ ಮಚ್ ಸರ್.